ಕೆಪಿಎಸ್ಸಿಯ ಆಗು ಹೋಗುಗಳ ಬಗ್ಗೆ ಬಹಳ ಸುದೀರ್ಘವಾದಂತ ಚರ್ಚೆ ಆಗಿದೆ. ಮಾನ್ಯ ಪ್ರತಿಪಕ್ಷದ ನಾಯಕರು ಹಾಗೂ ಸುನೀಲ್ ಕುಮಾರ್ ಅವರು, ಮಾನ್ಯ ಸುರೇಶ್ ಕುಮಾರ್ ಅವರು, ಬಾಲಕೃಷ್ಣ ಅವರು, ಪ್ರಿಯಾಂಕ್ ಅವರು ಹಾಗೂ ಇತರೆ ಸದಸ್ಯರು ಕೂಡ ಅವರವರ ಅಭಿಪ್ರಾಯಗಳನ್ನ ಬಹಳ ಸ್ಪಷ್ಟ ನುಡಿಗಳಲ್ಲಿ ಹೇಳಿದ್ದಾರೆ. ಬಹಳ ಸಂತೋಷದ ವಿಷಯ ಏನು ಅಂದ್ರೆ, ಮಾತನಾಡಿದವರು ಪಕ್ಷಾತೀತವಾಗಿ ಮಾತನಾಡಿದ್ದಾರೆ, ಯಾರು ಎಲ್ಲರೂ ಕೂಡ. ಆಮೇಲೆ ರಾಜಕೀಯನೂ ಬೆರೆಸೋದಕ್ಕೆ ಹೋಗಿಲ್ಲ, ಇವರು ಅವರು ಅಂತ ಯಾರ ಮೇಲೆ ದೂಷಣೆ ಮಾಡೋದಕ್ಕೂ ಹೋಗಿಲ್ಲ. ವಿಷಯದ ಆಧಾರದ ಮೇಲೆ ಚರ್ಚೆ ಆಗಿದೆ. ಮತ್ತೆ ಮಾತನಾಡಿದವರು ಹೇಳಿದ್ದಾರೆ, ನಾವೆಲ್ಲ ಆತ್ಮಾವಲೋಕನ ಮಾಡ್ಕೋಬೇಕು ಇದರಲ್ಲಿ ಅಂತ ಕೂಡ ಹೇಳಿದ್ದಾರೆ. ಯಾಕಂದ್ರೆ ಪರೋಕ್ಷವಾಗಿ ನಾವುಗಳು ಇದಕ್ಕೆ ಕಾರಣಕರ್ತರಿದ್ದೇವೆ ಅನ್ನುವಂತಹದ್ದು. ಸೊ ಆ ರೀತಿಯಾಗಿ ಬಹಳ ಉತ್ತಮ ಗುಣಮಟ್ಟದ ಚರ್ಚೆ ಆಗಿದೆ ಅಂತ ನಾನು ಭಾವಿಸ್ತೇನೆ. ಉತ್ತಮ ಗುಣಮಟ್ಟದ ಚರ್ಚೆ. ಒಂದು ಜಿಜ್ಞಾಸೆ ಏನಂದ್ರೆ, ನಾನು ಕೃಷಿ ಮಂತ್ರಿ ಇದ್ದಾಗ ನಮ್ಮ ಇಲಾಖೆಯಲ್ಲಿ ನೇಮಕಾತಿ ಮಾಡುವಂತ ಪ್ರಸಂಗ ಬಂದಾಗ ಒಂದು 620 ಅಧಿಕಾರಿಗಳು ಅವತ್ತು ಕೆಪಿಎಸ್ಸಿ ಅವರು ನೇಮಕಾತಿ ಮಾಡಬೇಕಾಗಿತ್ತು. ಆದ್ರೆ ನಾನು ಸಂಪುಟದಲ್ಲಿ ವಿಶೇಷ ನಿಯಮಗಳನ್ನ ರೂಪಿಸಿ ಅದನ್ನ ಕೆಪಿಎಸ್ಸಿ ಇಂದ ತೆಗೆದು ಕೆಇಎಗೆ ನಾನೇ ಕೊಟ್ಟು 620 ಪೋಸ್ಟ್ಗಳು ಕೂಡ ಒಂದು ವಿವಾದ ಇಲ್ಲದಾಗೆ, ಒಂದು ಪೈಸಾ ಒಬ್ಬರಿಗೆ ಖರ್ಚು ಇಲ್ಲದಾಗೆ ಕೆಪಿಎಸ್ಸಿ ಮಾಡುವಂತ ಕೆಲಸ ನಾನೇ ಆವತ್ತು ಕೆಇಎ ಇಂದ ಮಾಡಿಸಿದ್ದೇನೆ. ಈಗ ನಾನು ಕಂದಾಯ ಮಂತ್ರಿ ಆಗಿದ್ದೇನೆ. ಹೋದ ವರ್ಷ 1000 ಗ್ರಾಮ ಲೆಕ್ಕ ಅಧಿಕಾರಿಗಳನ್ನ ನೇಮಕಾತಿ ಮಾಡಿದ್ವಿ. ಅದನ್ನು ಕೂಡ ಕೆಇಎಗೆ ಕೊಟ್ಟು ಮಾಡಿಸಿದ್ವಿ. 5,25,000 ಅರ್ಜಿ ಬಂದಿತ್ತು. 5,25,000 ಜನ ಪರೀಕ್ಷೆ ಬರೆದ್ರು. ಒಂದು ವಿವಾದ ಇಲ್ಲದಾಗೆ 1,000 ವಿಲೇಜ್ ಅಕೌಂಟೆಂಟ್ ನೇಮಕಾತಿ ಮಾಡಿದ್ದೇವೆ, ಕೆಇಎ ಮುಖಾಂತರ ಮಾಡಿದ್ವಿ. ಅದೇ ತೋರಿಸುತ್ತೆ. ಯಾಕೆ ಅಂದ್ರೆ, ನಾನೇ ಕೆಪಿಎಸ್ಸಿ ಬಿಟ್ಟು ಬೇರೆಯವರಿಗೆ ಕೊಟ್ಟುವಂತ ತೀರ್ಮಾನ ಮಾಡುವಾಗ ನನ್ನ ವಿಶ್ವಾಸ ಮಟ್ಟ ಎಷ್ಟಿದೆ ಅಂತ ಉತ್ತರ ಕೊಡುವಾಗ ನನ್ನ ಮನಸ್ಸಿನಲ್ಲಿರುವಂತ ಜಿಜ್ಞಾಸೆ ಹೈಕೋರ್ಟ್ ಅಲ್ಲಿ ಇಂತ ಬಂದಾಗ ಜಡ್ಜ್ಗಳು ರೆಕ್ಯೂಸ್ ಆಗ್ಬಿಡ್ತಾರೆ. ಆ ರೀತಿ ಆಗ್ಬೋದು. ಜಿಜ್ಞಾಸೆ ಮನಸ್ಸಿನಲ್ಲಿ ಇದೆ ಅನ್ನೋದನ್ನು ತಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೇನೆ. ಮಾನ್ಯ ಸಭಾಧ್ಯಕ್ಷರೇ, ಇದು ರಾಜ್ಯದಲ್ಲಿ ಶಾಸನ ಸಭೆಯ ಸದಸ್ಯರು ಅಷ್ಟೇ ಅಲ್ಲ, ಸಾರ್ವಜನಿಕರಲ್ಲೂ ಕೂಡ ಬಹಳ ಚರ್ಚೆನೂ ಆಗಿದೆ. ಮತ್ತೆ ನಮ್ಮೆಲ್ಲರಿಗೂ ಕೂಡ ಬೇಸರದ ಸಂಗತಿ. ಆದ್ರೆ ಇನ್ನೊಂದು ಜಿಜ್ಞಾಸೆ ತಮ್ಗೆ ಹೇಳ್ತೇನೆ. ನಾನು ರೆಕ್ಯೂಸ್ ಮಾಡ್ಕೋತಾ ಇಲ್ಲ, ಸುಮ್ಮನೆ ಚರ್ಚೆಗೆ ಕೆಲವು ವಿಷಯಗಳು ಹೇಳ್ತಾ ಇದ್ದೇನೆ. ಇದು ಅಲ್ಲಿ ಏನೇ ತಪ್ಪಾದ್ರೂ ದೂಷಣೆ ಬರೋದು, ಎಲ್ಲ ಜನಗಳ ಸಿಟ್ಟು ಬರೋದು ಸರ್ಕಾರದ ಮೇಲೆ, ಜನಗಳ ಆಕ್ರೋಶ ಎಲ್ಲ ಸರ್ಕಾರದ ಮೇಲೆ. ಆದ್ರೆ ಈ ಕೆಪಿಎಸ್ಸಿ ಒಂದು ಸಾಂವಿಧಾನಿಕ ಸ್ವಾಯತ್ತ ಸಂಸ್ಥೆ ಆಗಿರೋದ್ರಿಂದ ಅಲ್ಲಿ ಒಳಗಡೆ ಏನ್ ನಡೆಯುತ್ತೆ ಬಿಡುತ್ತೆ ಅದ್ರ ಮೇಲೆ ಸರ್ಕಾರದ ನಿಯಂತ್ರಣ ಸಂಪೂರ್ಣ ಇಲ್ಲ. ಆದ್ರೆ ಉತ್ತರ ಕೊಡ್ಬೇಕಾಗಿ ಬರೋದು, ದೂಷಣೆ ಬರೋದು ಎಲ್ಲ ಸರ್ಕಾರದ ಮೇಲೆ. ಈ ಒಂದು ಪರಿಸ್ಥಿತಿಯಲ್ಲೂ ನಾವಿದ್ದೇವೆ. ನಾವು ಏನಾದ್ರೂ ಸರ್ಕಾರ ಸೂಚನೆ ಕೊಟ್ರೆ ನಾವು ಕಮಿಷನ್ ಅಲ್ಲಿ ತೀರ್ಮಾನ ಮಾಡ್ತೀವಿ ಅಂತ ಹೇಳ್ತಾರೆ. ನಮ್ಮ ಎಲ್ಲಾ ಸೂಚನೆಗಳನ್ನು ಅವರು ಪಾಲನೆ ಮಾಡಬೇಕಾದಂತಹದ್ದು ಇಲ್ಲ. ಅವರು ಮಾಡೋ ತಪ್ಪು ನಪ್ಪುಗಳ ದೂಷಣೆ ಎಲ್ಲ ಸರ್ಕಾರದ ಮೇಲೆ ಬರುತ್ತೆ. ಇದು ಒಂದು ಪರಿಸ್ಥಿತಿ ಇದೆ. ಅದು ನೀವಿರ್ಲಿ ನಾವಿರ್ಲಿ ಈ ರೀತಿಯ ಪರಿಸ್ಥಿತಿ ಇದೆ. ಆದ್ರೂ ಕೂಡ ಇದನ್ನ ಸುಧಾರಣೆ ಮಾಡಬೇಕು. ಇದು ನಮ್ಮ ಮುಂದೆ ಇರತಕ್ಕಂತಹ ವಿಷಯ. ಮಾನ್ಯ ಸಭಾಧ್ಯಕ್ಷರೇ, ಈಗ ಮಾತನಾಡ್ತಾ 4 ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಮಾನ್ಯ ಸುನೀಲ್ ಕುಮಾರ್ ಅವರು ಚರ್ಚೆ ಆರಂಭ ಮಾಡಿ ಒಂದು 5-6 ಉದಾಹರಣೆ ರೂಪದಲ್ಲಿ ಎಲ್ಲೆಲ್ಲಿ ತಪ್ಪುಗಳಾಗಿದೆ ಅಂತಾನು ಕೊಟ್ಟಿದ್ದಾರೆ. ಮತ್ತು ಅವರು ಮಾತಾಡ್ತಾ ಹೇಳಿದ್ದಾರೆ, ಹಿಂದೆ ಹೋದ್ ಬಾರಿ ಚರ್ಚೆ ಆದಾಗ ಸಿದ್ದರಾಮಯ್ಯನವರು ಇದ್ರ ಬಗ್ಗೆ ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾ ನೀವ್ ಹೇಳೋದೆಲ್ಲ ಸತ್ಯ ಅಂತ ಒಪ್ಕೊಂಡಿದ್ದಾರೆ ಅಂತ ಕೂಡ ಅವ್ರು ಹೇಳಿದ್ದಾರೆ.
ಹಾಗೆ ಮಾನ್ಯ ಸುರೇಶ್ ಕುಮಾರ್ ಅವರು ಕೂಡ ಅವರು ಮಾತನಾಡ್ತಾ ಈ ವಿಷಯದಲ್ಲಿ ಬಹಳ ಹೋರಾಟ ಮಾಡ್ಕೊಂಡು ಬಂದಿರೋದು ಮಾನ್ಯ ಸುರೇಶ್ ಕುಮಾರ್ ಅವರು ಸಚಿವರಿದ್ದಾಗ, ಆಡಳಿತ ಪಕ್ಷದಲ್ಲಿದ್ದಾಗ, ವಿರೋಧ ಪಕ್ಷ ಎಲ್ಲದರಲ್ಲೂ ಕೂಡ ಅವರು ಸಾಕಷ್ಟು ಇದ್ರ ಬಗ್ಗೆ ಬಹಳ ಕಳಕಳೆಯಿಂದ ಕಾಳಜಿಯಿಂದ ಇದರಲ್ಲಿ ಆಸಕ್ತಿ ತಗೊಂಡು ಬಂದಿದ್ದಾರೆ. ಸುರೇಶ್ ಕುಮಾರ್ ಅವರು ಈ ವಿಚಾರದಲ್ಲಿ ಅವರು ಇರುವರು ಎನ್ನುವುದು ಏನೂ ಇಲ್ಲ. ವಿ ಆರ್ ಆಲ್ ಆನ್ ದ ಸೇಮ್ ಪೇಜ್. ಅವರ ಮಾತನ್ನ ನಾನು ಹೇಳ್ತಾ ಇದ್ದೇನೆ. ಇದು ಸಂವಿಧಾನಾತ್ಮಕ ಸಂಸ್ಥೆ, ಕಾನ್ಸ್ಟಿಟ್ಯೂಷನಲ್ ಬಾಡಿ, ಬಟ್ ಅನ್ಫಾರ್ಚುನೇಟ್ಲಿ ಇಟ್ ಈಸ್ ನಾಟ್ ಎ ಹೆಲ್ತಿ ಬಾಡಿ ಅಂತ ಅವರು ಮಾತಾಡಿದ್ದಾರೆ. ಹಾಗೆ ಅವರು ಇನ್ನೂ ಸುಮಾರು ವಿಷಯಗಳಲ್ಲಿ ಅವರು ಮಾತನಾಡಿದ್ದಾರೆ. ನಂತರ ಅರ್ಗ ಜ್ಞಾನೇಂದ್ರ ಅವರು, ಮಾನ್ಯ ಪ್ರತಿಪಕ್ಷದ ನಾಯಕರು ಮಾತನಾಡ್ತಾ ಇಲ್ಲಿ 18-19 ಜನ ಆಯೋಗದ ಸದಸ್ಯರಿದ್ದಾರೆ, ಹೆಗ್ಗಣಗಳ ರೀತಿ ಇದ್ದಾರೆ, ಹೆಗ್ಗಣ ಜಾಸ್ತಿ ಆದ್ರೆ ಏನಾಗುತ್ತೆ ಎಲ್ಲರಿಗೂ ಗೊತ್ತಿರೋ ವಿಷಯ ಅಂತೇಳಿ ಮಾನ್ಯ ಪ್ರತಿಪಕ್ಷದ ನಾಯಕರು ಮಾತನಾಡಿದ್ದಾರೆ. ಅರ್ಗ ಜ್ಞಾನೇಂದ್ರ ಅವರು ಮಾತನಾಡ್ತಾ ಕೆಪಿಎಸ್ಸಿ ಚೇರ್ಮನ್ ಅಂಡ್ ಮೆಂಬರ್ಗಳನ್ನು ಹೇಗೆ ಆಯ್ಕೆ ಮಾಡುತ್ತಾರೆ, ಅವರ ಅರ್ಹತೆ ಏನು, ಯಾರು ಆಯ್ಕೆ ಮಾಡುತ್ತಾರೆ ಎನ್ನುವ ವಿಚಾರವಾಗಿ ಎರಡೂ ಪಕ್ಷದವರು ಆತ್ಮಾವಲೋಕನ ಮಾಡಿಕೊಳ್ಬೇಕು. ಈ ಸರ್ಕಾರ ಆ ಸರ್ಕಾರವೆಂದು ಹೇಳುವುದಿಲ್ಲ. ನಾವುಗಳೆಲ್ಲ ಆಯ್ಕೆ ಮಾಡುತ್ತಿದ್ದೇವೆ, ಪೇಮೆಂಟ್ ಸೀಟೇ ಅವರುಗಳೆಲ್ಲ. ನೆಡುವುದೇ ಬೇವಿನ ಮರವನ್ನು ಮಾವಿನ ಫಸಲು ಬರುವುದಿಲ್ಲವೆಂದು ಅಳುವುದಕ್ಕೆ ಶುರು ಮಾಡಿದ್ರೆ ಏನಾಗಬೇಕು ಅಂತ ಅವರು ಕೂಡ ಮಾತಾಡಿದ್ದಾರೆ. ಹೀಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಿಷ್ಪಕ್ಷಪಾತವಾಗಿ ರಾಜಕೀಯ ಹೊರತುಪಡಿಸಿ ಚರ್ಚೆ ಆಗಿದೆ. ಈ ಚರ್ಚೆಯನ್ನ ಸರ್ಕಾರ ಸಂಪೂರ್ಣವಾಗಿ ಗೌರವಿಸುತ್ತೆ ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೇನೆ. ವಿ ಹ್ಯಾವ್ ಟೇಕನ್ ಇಟ್ ವಿತ್ ಆಲ್ ಸೀರಿಯಸ್ನೆಸ್. ಆ ಒಂದು ಮಾತನ್ನ ಹೇಳಿ ಈಗ ಮಾನ್ಯ ಸುನೀಲ್ ಕುಮಾರ್ ಅವರು ಮಾತನಾಡ್ತಾ 4 ಪ್ರಕರಣಗಳನ್ನ ಅವರು ಉಲ್ಲೇಖ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಸಹಾಯಕ ಕಾರ್ಯಪಾಲಕರ ನೇಮಕಾತಿಯದ್ದು ಒಂದು, ಎರಡನೇದು ಸಹಾಯಕರು ಪ್ರಥಮ ದರ್ಜೆ ಸಹಾಯಕರ ನೇಮಕಾತಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಗ್ರಾಮೀಣಾಭಿವೃದ್ಧಿ ಅಧಿಕಾರಿ ಪಿಡಿಒ ಅದರ ನೇಮಕಾತಿ, ಹಾಗೂ ಈಗ ಹಾಲಿ ನಡೀತಾ ಇರತಕ್ಕಂತಹ ಗೆಜೆಟೆಡ್ ಪ್ರೊಬೇಷನರ್ಸ್ ನೇಮಕಾತಿ. ಹೀಗೆ ಕೆಲವಾರು ಪ್ರಕರಣಗಳನ್ನ ಅವರು ನಿರ್ದಿಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ಅದು ಕೇಸ್ ಬೈ ಕೇಸು ಏನ್ ಸ್ಟ್ಯಾಟಸ್ ಕೊಡಬೇಕು ಅಂದ್ರೆ ಬೇಕಾದ್ರೆ ಕೊಡ್ತೇನೆ, ಅವಶ್ಯಕತೆ ಇದ್ರೆ ಕೊಡ್ತೇನೆ. ಎಡಬ್ಲ್ಯೂಗಳ ರಿಕ್ರೂಟ್ಮೆಂಟ್ ಅಲ್ಲಿ ಅವರೇ ಕಮಿಷನ್ ಅವರೇ ಒಂದು ಸಬ್ ಕಮಿಟಿ ಮಾಡಿ ಅದರಲ್ಲಿ OMR ತಿದ್ದಿದ್ದಾರೆ ಅಂತ ಅವರೇ ಒಂದು ರಿಪೋರ್ಟ್ ಅನ್ನ ಜನರೇಟ್ ಮಾಡಿ ಆ ಕಾರಣದಿಂದ ನೇಮಕಾತಿಯನ್ನ ಮುಂದೂಡಿದ್ರು. ಯಾರು 10 ಜನನೋ ಏನೋ ಅವರು ತಿದ್ದಿದ್ದಾರೆ ಅಂತ ಅವರೇ ತೀರ್ಮಾನ ಮಾಡಿದ್ರು. ಅದ್ರ ವರದಿ ಸರ್ಕಾರಕ್ಕೂ ಕಳಿಸ್ಕೊಟ್ಟಿದ್ದಾರೆ. ಆ 10 ಜನ ಹೋಗಿ ಕೋರ್ಟ್ ಅಲ್ಲಿ ನೇಮಕಾತಿಯನ್ನ ಸದ್ಯಕ್ಕೆ ಮುಂದುವರಿಸಬಾರದು ಅಂತ ಕೋರ್ಟ್ ನಲ್ಲಿ ಒಂದು ತಡೆ ಆಜ್ಞೆಯನ್ನ ತಗೊಂಡಿದ್ದಾರೆ. ಅದು ಬಹುಶಃ ತಮ್ಮ ಗಮನದಲ್ಲೂ ಇದೆ ಅಂತ ನಾನು ಭಾವಿಸ್ತೇನೆ. ಇನ್ನು ಕನ್ನಡ ಭಾಷೆಯದು ಸ್ವಲ್ಪ ಹೋದ ಬಾರಿ ಗೊಂದಲ ಆಗಿ FDI ನೇಮಕಾತಿಯಲ್ಲಿ ಅದರದ್ದು ಕೂಡ ಇವತ್ತು ಕೆಲವೆಲ್ಲ ಆಗಿ ಕೆಲವು ಅದರಲ್ಲಿ ಫೈನಲೈಸ್ ಆಗಿದೆ, ಮಾಡುವಂತಹದ್ದು ಆಗಿದೆ. ಗೆಜೆಟೆಡ್ ಪ್ರೊಬೇಷನರ್ಸ್ ಅಲ್ಲಿ ಸ್ಪೆಸಿಫಿಕ್ ಆಗಿ ಸ್ವಲ್ಪ ಸೀರಿಯಸ್ ಇಶ್ಯೂ ಇದೆ. ಅವ್ರು ಹೇಳಿದ್ದು ಅದು ಪ್ರಚಲಿತ ವಿಷಯ. ಗೆಜೆಟೆಡ್ ಪ್ರೊಬೇಷನರ್ಸ್ ಅಲ್ಲಿ ಏನಾಗಿದೆ, ಅದು ಈಗ ಹಿಂದೆ ಮುಂದೆ ಆಗಿ ಮೇಲೆ ಕೆಳಗೆ ಹೋಗಿ ಕೊನೆಗೆ ಈಗ ಮೇನ್ಸ್ ಎಕ್ಸಾಮು ಆಗಿದೆ. ಮೇನ್ಸ್ ಎಕ್ಸಾಮ್ ನ ರಿಸಲ್ಟು ಕೂಡ ಬಂದಿದೆ. ಒಂದು ಆರೋಪ ಏನ್ ಬಂದಿದೆ ಅದರಲ್ಲಿ ಅಂತ ಹೇಳಿದ್ರೆ, ಒಂದೇ ಪರೀಕ್ಷಾ ಕೊಠಡಿಯಲ್ಲಿ ಕೂತಿದ್ದಂತವರು 11-12 ಜನ ಒಂದೇ ಕೊಠಡಿಯಿಂದ ಆಯ್ಕೆ ಆಗಿದ್ದಾರೆ ಅನ್ನುವಂತಹದ್ದು ಒಂದು ಅವ್ರು ಹೇಳಿದ್ದು. ಎರಡನೇದು, ಒಂದೇ ಕುಟುಂಬಕ್ಕೆ ಸೇರಿದಂತವರು 2-3-4 ಜನ ಈಗ ಇಂಟರ್ವ್ಯೂಗೆ ಆಯ್ಕೆ ಆಗಿದ್ದಾರೆ ಅನ್ನುವಂತಹದ್ದು.
ಈಗ ಒಂದೇ ಕೊಠಡಿಯಲ್ಲಿ ಕೂತು ಪರೀಕ್ಷೆ ಬರೆದವರು ಪಾಸ್ ಆಗಿದ್ದಾರೆ, ಇಲ್ಲ ಅಂತಲ್ಲ. 11-12 ಜನ ಅದರಲ್ಲೇ ಎಲಿಜಿಬಲ್ ಆಗಿದ್ದಾರೆ. ಆದ್ರೆ ಅಲ್ಲಿ ಸಿಸಿಟಿವಿ ಕ್ಯಾಮೆರಾ ಫುಟೇಜು ಇವತ್ತಿಗೂ ಸರ್ಕಾರದಲ್ಲಿ ಅಂದ್ರೆ KPSC ಅಲ್ಲಿ ಇದೆ. ಅದನ್ನು ಕೂಡ ಪರಿಶೀಲನೆ ಮಾಡಿದಾಗ ಆ ಕೊಠಡಿಯಲ್ಲಿ ಆ ರೀತಿ ಏನು ತಪ್ಪಾಗಿರುವುದು ಸದ್ಯಕ್ಕೆ ಎಲ್ಲೂ ಕೂಡ ಕಂಡು ಬಂದಿಲ್ಲ. ಅವರು ಇದ್ರ ಬಗ್ಗೆ ಅನುಮಾನ ವ್ಯಕ್ತಪಡಿಸ್ತಾ ಒಂದು ಮಾತನ್ನು ಹೇಳಿದ್ದಾರೆ, ಏನು ಒಂದೇ ರೂಮಲ್ಲಿ ಕೂತಿದ್ರು ಅನ್ನೋ ಕಾರಣಕ್ಕೆ ಅವರು ಅರ್ಹರಲ್ಲ ಅಂತಲ್ಲ, ಆದ್ರೆ ಅನುಮಾನಕ್ಕೆ ಎಡೆ ಮಾಡಿಕೊಡುತ್ತೆ ಅಂತ. ಸೊ ಅದನ್ನ ನಾವು ವೆರಿಫಿಕೇಶನ್ ಮಾಡಿಸಿದ್ದಾರೆ KPSC ಅವರು. ಅದರಲ್ಲಿ ಏನು ಆ ರೀತಿಯಾಗಿ ಏನು ತಪ್ಪು ಕಂಡು ಬಂದಿಲ್ಲ. ಅವ್ರಿಗೆ ಎಕ್ಸಾಮ್ ಬರ್ದು ಅಲ್ಲ, ನೀವು ಅವ್ರನ್ನ ಹಿಂಗ್ ಡಿಫೆಂಡ್ ಮಾಡ್ಕೊಂಡ್ರೆ KPSC ಅವರು ತುಡುಗರದಾರ, ಅವರ ಕಳ್ದಾರ, ಅವರ ಮಾಡಿದಾರ. ವಿಡಿಯೋ ಫುಟೇಜ್ ಇದರಲ್ಲಿ ಎಲ್ಲಿ ತಪ್ಪಾಗಿದೆ ಅದನ್ನ ನಾವು ತಪ್ಪು ಅಂತ ಹೇಳೋಣ. ಒಂದು ಕೊಠಡಿಯಲ್ಲಿ ಕೂತಿರೋರು 11 ಜನ ಇಂಟರ್ವ್ಯೂಗೆ ಸೆಲೆಕ್ಟ್ ಆಗಿದ್ದಾರೆ. ಹಾಗಾದ್ರೆ ಅವ್ರದ್ದು ಅಲ್ಲಿ ಎಕ್ಸಾಮ್ ಅಲ್ಲಿ ಏನು ಮ್ಯಾಲ್ ಪ್ರಾಕ್ಟೀಸ್ ನಡೆದಿಲ್ಲ ಅನ್ನುವಂತಹದ್ದು ಅದು ಒಪ್ಪುವಂತ ವಿಚಾರ ಅಂತ ನಾನು ಹೇಳ್ತಾ ಇದ್ದೆ. ಏನಿದೆ ಎಕ್ಸಾಮಿನೇಷನ್ ರಿಜಿಸ್ಟ್ರೇಷನ್ ನಂಬರ್ ಫಿಲಿಮ್ಸಿಗೆ ಮತ್ತು ಮೇನ್ಸಿಗೆ ಸೇಮ್ ನಂಬರ್ ಮೊದಲು ಕೊಡ್ತಿದ್ರು. ಈ ಸರ್ತೆ ಬೇಕಂತ ಇದನ್ನ ಮ್ಯಾನೇಜ್ ಮಾಡಕಂತ ಅದನ್ನ ಮೇನ್ಸ್ ಎಕ್ಸಾಮಿನೇಷನ್ ನಂಬರ್ ಚೇಂಜ್ ಮಾಡಿದಾರೆ. ಅವರೆಲ್ಲರೂ ಒಂದರ ಮ್ಯಾನೇಜ್ ಮಾಡುವಂತ ಇದು ವೆರಿ ಆಬ್ವಿಯಸ್ ಐತಿ. ಈಗ ಇನ್ನೊಂದು ಅವರ ಆರೋಪ ಏನಿದೆ ಅಂದ್ರೆ ಒಂದೇ ಕುಟುಂಬದ ಬೇರೆ ಸದಸ್ಯರುಗಳು 2, 3, 4 ಜನ ಆಯ್ಕೆ ಆಗಿದ್ದಾರೆ ಅಂತ. ಅದನ್ನು ಕೂಡ ಈಗ ವೆರಿಫೈ ಮಾಡಿಸಿದ್ದೇವೆ, ಮತ್ತು ಅದು ಕೂಡ ವಾಸ್ತವಾಂಶ ಅಲ್ಲ. ಆದ್ರೆ ಅನುಮಾನ ಯಾಕೆ ಬಂತು ಅಂತ ಹೇಳಿದ್ರೆ, ಈಗ ಕಾವ್ಯ ಆರ್, ಐಶ್ವರ್ಯ ಆರ್ ಇವರಿಬ್ಬರದು ಒಂದೇ ಇನಿಷಿಯಲ್ ಇದೆ. ಹಾಗೇನೆ ಭವ್ಯ ಪಿ ಮತ್ತು ತನುಜಾ ಪಿ ಅವ್ರದ್ದು ಒಂದೇ ಇನಿಷಿಯಲ್ ಇದೆ. ಪವಿತ್ರ ಆರ್ ಮತ್ತು ಲಕ್ಷ್ಮಿ ಆರ್, ನಿಹಾರಿಕಾ ಆರ್ ಮೂವರ್ದು ಒಂದೇ ಇನಿಷಿಯಲ್ ಇದೆ. ಹಾಗೂ ನೆಕ್ಸ್ಟ್ ನಿಖಿತಾ ಎಂ ಹಿರೇಮಠ್, ಅಜಯ್ ಕುಮಾರ್ ಎಂ ಹಿರೇಮಠ್, ಅಕ್ಷತಾ ಹಿರೇಮಠ್, ಈಗ ಇವ್ರದ್ದು ಕೂಡ ಒಂದೇ ಇನಿಷಿಯಲ್ಸ್ ಅಂದ್ರೆ ಲಾಸ್ಟ್ ನೇಮ್ ಬರುತ್ತೆ. ಆದ್ರೆ ಇವ್ರು ಯಾರು ಕೂಡ ಸಂಬಂಧಿಕರು ಒಂದೇ ಕುಟುಂಬಕ್ಕೆ ಸೇರಿದವರು ಅಲ್ಲ. ಇನ್ಫ್ಯಾಕ್ಟ್ ಮುಂದೆ ಹೋಗಿ ಹೇಳೋದಾದ್ರೆ ಇವರು ಬೇರೆ ಬೇರೆ ಜಿಲ್ಲೆಗಳವರು, ಅವರು ರಿಲೇಟಿವ್ಸ್ ಅಲ್ಲ ಅಂತ ಈಗ ನಮ್ಗೆ ಇಲ್ಲಿವರೆಗೂ ಕಂಡು ಬಂದಿರತಕ್ಕಂತಹ ಮಾಹಿತಿ. ಹೀಗೆ ಅಲ್ಲ, ಡಿಫೆಂಡ್ ಮಾಡ್ಕೋತಾ ಇಲ್ಲ ನಾನು, ಏನು ರಿಪೋರ್ಟ್ ಇದೆ ಹೇಳ್ತಾ ಇದ್ದೇನೆ. ಎವ್ರಿಥಿಂಗ್ ನಾನು ಲಾಸ್ಟ್ಗೆ ಕೇಳಿಸ್ಕೊಳ್ಳಿ, ಅದಾದ್ಮೇಲೆ ಉಳಿದಿದ್ದು ಕೆಲವು ಈಗ ಅವ್ರು ಹೇಳಿದ ವಿಷಯಗಳಿಗೆ ಕೆಲವು ಇರುವಂತ ಮಾಹಿತಿಯನ್ನ ಹಂಚ್ಕೊಳ್ತಾ ಇದ್ದೇನೆ. ನೀವ್ ಹೇಳೋ ಕನ್ಸರ್ನ್ಸ್ ಅವರೇ ಜಡ್ಜ್ಮೆಂಟ್ ಅಲ್ಲಿ ಕೂತ್ಕೊಂಡಾಗ ಸರಿ ಹೋಗುತ್ತಾ, ಇವೆಲ್ಲ ಐ ಅಕ್ಸೆಪ್ಟ್ ಯುವರ್ ಕನ್ಸರ್ನ್ಸ್, ಬಟ್ ದಿಸ್ ಇಸ್ ವಾಟ್ ವಿ ಹ್ಯಾವ್ ಫೌಂಡ್ ಸೋ ಫಾರ್ ಅನ್ನುವಂತಹದ್ದು. ಇದೇ ಕೊನೆ ಅಂತಾನು ಏನಲ್ಲ, ಫರ್ದರ್ ವೆರಿಫಿಕೇಶನ್ ಬೇಕಂದ್ರೆ ಮಾಡಿಸ್ತೇವೆ. ಯಾಕಂದ್ರೆ ಇದರಲ್ಲಿ ಇಷ್ಟೊಂದು ರಾಜಕೀಯ ರಹಿತವಾಗಿ ಚರ್ಚೆ ಆಗಿರುವಾಗ ನಾನು ಇಲ್ಲಿ ನಿಂತ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡುವಾಗ ಕೂತ್ಕೊಂಡು ಅವರು ಅದೇ ಹೇಳಿದ್ವಿ, ಏನು ಉತ್ತರ ಕೊಡೋದಪ್ಪ, ಬೇಸರದ ಸಂಗತಿ ಅಂತ ಅವರು ಬೇಸರ ವ್ಯಕ್ತಪಡಿಸಿದ್ರು. ಸೊ ನಮ್ ನಿಲುವು ಅದೇ ಇದೆ, ಸ್ಪಷ್ಟ ಇದೆ. ಇದರಲ್ಲಿ ನಾನು ಡಿಫೆಂಡ್ ಮಾಡ್ಕೊಳ್ಳೋಕೆ ನಿಂತಿದ್ದೀನಿ ಅನ್ನೋದು ಆತರ ಏನಾದ್ರೂ ತಮ್ಗೆ ಅರ್ಥ ಆಗಿದ್ರೆ ಅದು ನಮ್ಮ ಉದ್ದೇಶ ಅಲ್ಲ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಈ ರೀತಿಯಾಗಿ ಕೆಲವೆಲ್ಲ ವಿಷಯಗಳಿದೆ, ಅದು ನಾನು ಲಿಖಿತವಾಗಿ ಕೇಸ್ ಬೈ ಕೇಸ್ ತಮ್ಗೆ ಕೊಡ್ತೇನೆ, ಕೇಸ್ ಬೈ ಕೇಸು ಏನೇನ್ ಆಗಿದೆ ಪ್ರಗತಿ ಅಂತ. ಈಗ ಮುಖ್ಯವಾಗಿ ಅವರು ಮಾತನಾಡ್ತಾ ಹೋಟಾ ಸಮಿತಿಯವರು ಕೆಲವು ಶಿಫಾರಸುಗಳನ್ನ ಕೊಟ್ಟಿದ್ರು, ಅದು ಏನೇನು ಅನುಷ್ಠಾನ ಮಾಡಿದ್ದೀರಾ ಅಂತ ಕೇಳಿದ್ದಾರೆ. ಬಹುತೇಕ 99% ಹೋಟಾ ಸಮಿತಿಯದ್ದು, ಆಲ್ಮೋಸ್ಟ್ 100% ಅಂತ ಹೇಳ್ಬೋದು, ಶಿಫಾರಸುಗಳನ್ನ ಅನುಷ್ಠಾನ ಮಾಡಿದ್ದೇವೆ. ಕೆಲವು ತೀರ್ಮಾನವನ್ನ ಈ ವರ್ಷನೂ ಕೂಡ ತೆಗೆದುಕೊಂಡಿದ್ದೇವೆ. ಒಂದು ಇಂಡಿಪೆಂಡೆಂಟ್, ಈ ಮೆಂಬರ್ಸ್ ಅನ್ನ ಅಪಾಯಿಂಟ್ ಮಾಡ್ಲಿಕ್ಕೆ ಕಮಿಷನ್ಗೆ ಒಂದು ಇಂಡಿಪೆಂಡೆಂಟ್ ಆಗಿರ್ಬೇಕು ಅಂತ ಅದನ್ನು ಕೂಡ ನಾವು ಒಂದು ಇಂಡಿಪೆಂಡೆಂಟ್ ಕಮಿಟಿಯನ್ನ ಈಗ ಮಾಡಿದ್ದೇವೆ. ಇನ್ನು ಉಳಿದಾಗೆ ಓಟಾ ಕಮಿಟಿಯವರು ಏನೇನ್ ಹೇಳಿದ್ರು ಅದನ್ನು ಕೂಡ ನಾನು ಸಂಪೂರ್ಣವಾಗಿ ಪಾಯಿಂಟ್ ಬೈ ಪಾಯಿಂಟ್, ಈಗ ಅವರು ಕೆಲವು ಸ್ಟಾಫ್ ಎಕ್ಸ್ಟ್ರಾ ಬೇಕಾಗುತ್ತೆ ಅಂತ ಹೇಳಿದ್ರು. 34 ವಿವಿಧ ವೃಂದದ ಹುದ್ದೆಗಳನ್ನ ನಾವು ಸೃಜನೆ ಮಾಡಿದ್ದೇವೆ. ಹಾಗೂ ಓಟಾ ಕಮಿಟಿಯಲ್ಲಿ ಶಿಫಾರಸ್ಸಿತ್ತು ಸಿ ಗ್ರೂಪಿನ ಹುದ್ದೆಗಳಿಗೆ ಸಂದರ್ಶನ ಇಡಬಾರದು ಅಂತ, ಅದನ್ನು ಕೂಡ ಅನುಷ್ಠಾನ ಮಾಡಿದ್ದೇವೆ. ಉದಾಹರಣೆಗೆ ಇದು ಇವತ್ತಲ್ಲ, ಹಿಂದೆನೆ 2017 ನಾವು ಅನುಷ್ಠಾನ ಮಾಡಿದ್ದೇವೆ.
ಬಹಳ ಇನ್ನೊಂದು ಇಂಪಾರ್ಟೆಂಟ್ ಟಾಪಿಕ್ ಇದೆ, ಅದಕ್ಕೆ ಬರ್ತೇನೆ. ಅದು ಓಟಾ ಕಮಿಟಿ ಶಿಫಾರಸು ಏನಿತ್ತು ಅಂದ್ರೆ, ಪ್ರತಿ ವರ್ಷ ನೇಮಕಾತಿಯ ಪಟ್ಟಿಯನ್ನ ಘೋಷಣೆ ಮಾಡಬೇಕು. ಹೌದು. ಆಮೇಲೆ ನಿರ್ದಿಷ್ಟ ದಿನಾಂಕದಂದು ಪರೀಕ್ಷೆ ಆಗಬೇಕು ಅಂತ. ಅದು ಬಹಳ ಇಂಪಾರ್ಟೆಂಟ್ ಇದೆ, ಅದಕ್ಕೆ ಲಾಸ್ಟ್ ಅಲ್ಲಿ ಉತ್ತರ ಕೊಡ್ತೇನೆ. ಹಾಗೆ ಓಟಾ ಕಮಿಟಿಯಲ್ಲಿ ಈ ಸಂದರ್ಶನಕ್ಕೆ ಇಡುವ ಅಂಕವನ್ನ ಕಡಿಮೆ ಮಾಡಬೇಕು ಅಂತಾನು ಶಿಫಾರಸು ಮಾಡಿದ್ರು. ನಿಮ್ಗೆ ಗೊತ್ತಿದೆ, ಕರ್ನಾಟಕದಲ್ಲಿ ಮೊದಲು ಈ ಸಂದರ್ಶನಕ್ಕೆ 200 ಮಾರ್ಕ್ಸ್ ಇಟ್ಟಿದ್ರು. ಅದನ್ನ ಹೋದ ಸರ್ಕಾರದಲ್ಲಿ 50 ಮಾರ್ಕ್ಸ್ಗೆ ಇಳಿಸಿದ್ರು. ನಾವು ಬಂದ ಮೇಲೆ ಅದನ್ನ 50ನ್ನ ಫರ್ದರ್ 25ಕ್ಕೆ ಈಗ ಇಳಿಸಿದ್ದೇವೆ. 25ಕ್ಕೆ ಇಳಿಸಿದ್ದೇವೆ. ಯಾಕಂದ್ರೆ ಇದೆಲ್ಲ ಸಂದರ್ಶನದಲ್ಲೇ ಮೇಲೆ ಕೆಳಗೆ ಆಟ ನಡೀತಾ ಇದ್ದಿದ್ದು. ಸೊ ಮೊದಲು 200 ಇದ್ದಿದ್ದು ಸಂದರ್ಶನಕ್ಕೆ ಅಂಕ ಈಗ 25ಕ್ಕೆ ಇಳಿದಿದೆ. ಅದಕ್ಕೆ ಆಯೋಗದವರು ಬಂದು ಇದು ಸರಿ ಇಲ್ಲ ಹಾಗೆ ಹೀಗೆ ಅಂತ ಅವ್ರು ಏನೇ ಹೇಳಿದ್ರು ಕೂಡ ಮುಖ್ಯಮಂತ್ರಿಗಳು ದೃಢವಾದ ನಿಲುವು ತಗೊಂಡು ಅದು 25 ಸಾಕು, ಅದಕ್ಕೆ ಮೇಲೆ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ನಾವು ತೀರ್ಮಾನವನ್ನ ಕೊಟ್ಟಿದ್ದೇವೆ. ಮತ್ತು ಹಿಂದೆ ಪ್ರಿಲಿಮಿನರಿಯಿಂದ ಮೇನ್ಸ್ಗೆ ಎಕ್ಸಾಮ್ ಮಾಡುವಾಗ 1:20 ಎಲಿಜಿಬಿಲಿಟಿ ಕೊಡ್ತಾ ಇದ್ವಿ. ಓಟಾ ಕಮಿಟಿ ಅವರು ಹೇಳಿದ್ರು ಇದನ್ನ 1:15ಗೆ ಇಳಿಸಬೇಕು ಅಂತ. 1:15ಗೆ ಅದನ್ನು ಕೂಡ ಇಳಿಸುವಂತ ಕೆಲಸ ಮಾಡಿದ್ದೇವೆ. ಆಮೇಲೆ 1 ವರ್ಷದ ಒಳಗಡೆ ನೇಮಕಾತಿ ಪ್ರಕ್ರಿಯೆಯನ್ನ ಪೂರ್ಣ ಮಾಡಬೇಕು ಅಂತ ಅವರು ಸಜೆಷನ್ ಮಾಡಿದ್ರು. ಅದನ್ನ ಆರ್ಡರ್ ಮಾಡಿದ್ದೇವೆ. ಅದರ ಪ್ರಾಕ್ಟಿಕಲಿ ಅದು ಇಂಪ್ಲಿಮೆಂಟೇಷನ್ ಆಗ್ತಾ ಇಲ್ಲ, ತಮಗೂ ಗೊತ್ತಿದೆ. ಆದ್ರೆ ಸರ್ಕಾರ ಆದೇಶವನ್ನ ಹೊರಡಿಸಿದೆ ಇದರ ವಿಷಯದಲ್ಲಿ. ಈ ಇಂಟರ್ವ್ಯೂ ಬಗ್ಗೆನೆ ತುಂಬಾ ಎಲ್ಲ ಅದನ್ನು ಕೂಡ ಸ್ಟ್ರೀಮ್ ಲೈನ್ ಮಾಡಲಿಕ್ಕೆ ಸರ್ಕಾರದ ಆದೇಶಗಳನ್ನ ಹೊರಡಿಸಿದ್ದೇವೆ. ಆದ್ರೂ ಕೂಡ ವಿತ್ ರಿವೈಸ್ಡ್ ಟ್ರಾನ್ಸ್ಪರೆಂಟ್ ಮೆಕ್ಯಾನಿಸಮ್ ಅಂತ ನಾವು ಪ್ರಿಸ್ಕ್ರೈಬ್ ಮಾಡಿದ್ರು ಅದರ ಉದ್ದೇಶದ ಪ್ರಕಾರ ಅಂತೂ ನಡೀತಾ ಇಲ್ಲ. ಅದೆಲ್ಲ ಸರಿ ಇದೆ ಅಂತ ನಾನು ಇಲ್ಲಿ ಹೇಳಲಿಕ್ಕೆ ಹೋಗೋದಿಲ್ಲ. ಅಲ್ಲಿ ಇಂಟರ್ವ್ಯೂನಲ್ಲಿ ಏನೆಲ್ಲ ನಡೀಬಾರ್ದು ಅದೆಲ್ಲ ಕೂಡ ನಡೀತಾ ಇರೋದು ಕೂಡ ಸತ್ಯ ಇದೆ. ಆಮೇಲೆ ಈ 80%ಗಿಂತ ಎಬವ್ ಅಥವಾ 40%ಗಿಂತ ಕಡಿಮೆ ಇಂಟರ್ವ್ಯೂನಲ್ಲಿ ಸ್ಕೋರ್ ಕೊಟ್ಟಾಗ ಅದಕ್ಕೆ ಕಾರಣ ಬರಿಬೇಕು ಅಂತ ಇತ್ತು. ಅದನ್ನು ಕೂಡ ಸರ್ಕಾರ ನಾವು ಆದೇಶದ ಮುಖಾಂತರ ಹೇಳಿದ್ದೇವೆ. ಈ ರೀತಿಯಾಗಿ ಬಹುತೇಕ ಓಟಾ ಕಮಿಟಿಯಿಂದ ಬಂದಂತ ಶಿಫಾರಸುಗಳನ್ನ ಸರ್ಕಾರ ತೀರ್ಮಾನ ಮಾಡಿದೆ. ಅದರದ್ದು ನಿಮ್ಗೆ ಸಂಪೂರ್ಣ ಲಿಸ್ಟ್ ಕೊಡ್ತೇನೆ. ಕೆಲವು ಮಾತ್ರ ಈಗ ಉದಾಹರಣೆಗೆ ಹೇಳ್ತಾ ಹೋದ್ರೆ ಸಮಯ ಆಗುತ್ತೆ. ಇದಲ್ಲದೆ ಮಾನ್ಯ ಸಭಾಧ್ಯಕ್ಷರೇ, ಹೋದ ವರ್ಷ ಓಟಾ ಸಮಿತಿಯದ್ದನ್ನು ಇಟ್ಕೊಂಡು ಸರ್ಕಾರದಲ್ಲಿ ನಾವು ನಮ್ಮ ಅನುಭವವನ್ನು ನೋಡಿ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡಿ ಈ ಆಕ್ಟ್ಗೆ ಅಮೆಂಡ್ಮೆಂಟ್ ತರಬೇಕು ಅಂತ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಮಾಡಿ ಈ ಸದನದಲ್ಲಿ ಆಕ್ಟ್ ಪಾಸು ಕೂಡ ಆಗಿದೆ. ಅದಾದ ನಂತರ ನಾವು ಅದು ರಾಜ್ಯಪಾಲರಿಗೆ ಕಳಿಸ್ಕೊಟ್ವಿ. ರಾಜ್ಯಪಾಲರು ಅದನ್ನ ಪ್ರೆಸಿಡೆನ್ಷಿಯಲ್ ಅಸೆಂಟ್ ತಗೋಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ಕಳಿಸಿದ್ದಾರೆ. ಪ್ರೆಸಿಡೆನ್ಷಿಯಲ್ ಅಸೆಂಟ್ ಬಂದಿಲ್ಲ. ಹಾಗಾಗಿ ಅದರಲ್ಲಿ ಸುಮಾರು ಬದಲಾವಣೆಗಳನ್ನ ನಾವು ಪ್ರಸ್ತಾಪ ಮಾಡಿದ್ವಿ. ಅದಕ್ಕೆ ಸದನನೂ ಒಪ್ಪಿಗೆ ಕೊಟ್ಟಿದೆ. ಅದು ಸೆಂಟರ್ ಇಂದ ಪ್ರೆಸಿಡೆನ್ಷಿಯಲ್ ಅಸೆಂಟ್ ಆಗಿ ಬಂದ್ರೆ ಆ ಸುಧಾರಣೆಗಳು ಅನುಷ್ಠಾನ ಆಗ್ತವೆ. ಯಾವ್ಯಾವು ಅಂತ ಅನ್ನೋದು ಕೂಡ ತಮ್ಗೆ ನಾನು ಹೇಳ್ಬಿಡ್ತೇನೆ. ಒಂದು, ಜಾಯಿಂಟ್ ಕಂಟ್ರೋಲರ್ಗೆ ಆಕ್ಟ್ ಅಲ್ಲೇ ಪ್ರಾವಿಷನ್ ಮಾಡ್ಕೋಬೇಕು, ಜಾಯಿಂಟ್ ಕಂಟ್ರೋಲರ್ ಆಫ್ ಎಕ್ಸಾಮ್ಸ್ ಅಂತ. ಅದನ್ನು ಕೂಡ ನಾವೀಗ ಕ್ರಿಯೇಟ್ ಮಾಡ್ಕೋತಾ ಇದ್ದೇವೆ. ಇನ್ನೊಂದು ಏನಾಗಿತ್ತು ತಮ್ಗೆ ಗೊತ್ತಿದೆ, ಯಾವ ತರ ಹಳೆ ಆಕ್ಟ್ ಅಲ್ಲಿ ಏನ್ ಪ್ರಾವಿಷನ್ ಇದೆ ಅಂದ್ರೆ, all questions arising for decision by the commission shall be decided either at a meeting of the members of the commission or by circulating among the members of the commission ಅಂತ ಹೇಳ್ತಾ, chairman may defer any subject if any member objects ಅಂತ ಇತ್ತು. ಇದು ಅವರಿಗೆ ತುಂಬಾ ಡಿಸ್ಕ್ರಿಷನರಿ ಪವರ್ಸ್ ಅನ್ನ ಕೊಡುತ್ತೆ. ಮೆಜಾರಿಟಿ ಇದ್ರೂ ಕೂಡ ಒಬ್ಬ ಮೆಂಬರ್ ಏನೋ ಅನುಮಾನ ವ್ಯಕ್ತಪಡಿಸಿದ್ರು ಅಂತೇಳಿ ಯಾವ ಸಬ್ಜೆಕ್ಟ್ ಅನ್ನ ಬೇಕಾದ್ರೂ ಡೆಫರ್ ಮಾಡಬಹುದು. ನೇಮಕಾತಿ ಪಟ್ಟಿ ಅಂತಿಮವಾಗಿ ಆಯೋಗ ಅದಕ್ಕೆ ಮಂಜೂರಾತಿ ಕೊಡಬೇಕು, ಅನುಮೋದನೆ ಕೊಡಬೇಕು. ಆ ಪಟ್ಟಿಯನ್ನ ತಗೊಂಡೋಗಿ ಇಟ್ಟಾಗ ಅದಕ್ಕೆ ಕೋರಮ್ಮೂ ಇರಲಿಲ್ಲ. ಮೊದಲು ಒಬ್ಬ ಮೆಂಬರ್ ತಕರಾರು ಮಾಡಿದ್ರು ಕೂಡ ಅದನ್ನ ಪೆಂಡಿಂಗ್ ಇಡಬಹುದು, ಅಥವಾ ಅಧ್ಯಕ್ಷರು
ಇಲ್ಲ ಇದರಲ್ಲಿ ಏನೋ ಅನುಮಾನ ಇದೆ ಅಂತ ಕೂಡ ಪೆಂಡಿಂಗ್ ಇಡಬಹುದು. ಈ ರೀತಿಯಾದಂತಹ ಸ್ವೇಚ್ಛಾಚಾರದಿಂದ ಎಷ್ಟೋ ಬಾರಿ ಆಯ್ಕೆ ಆದಂತಹ ಪಟ್ಟಿಯನ್ನ ಪ್ರಕಟ ಮಾಡುವಂತಹದ್ದು ಬಹಳ ಕಾಲ ವಿಳಂಬ ಆಗಿದೆ. ಅದು ಪೆಂಡಿಂಗ್ ಇಟ್ಟಾಗ ತಮಗೂ ಗೊತ್ತಿದೆ ಮತ್ತೆ ಹೊರಗಡೆ ಬೇರೆ ಏನೇನ್ ಚರ್ಚೆಗಳಾಗ್ತವೆ ಅಂತ. ಒಂದು ಲಿಸ್ಟು ಸೆಲೆಕ್ಷನ್ ಆಗಿ ಅನುಮೋದನೆಗೆ ಹೋಗಿ ಅಲ್ಲಿ ಕೂತ್ಕೊಂತು ಅಂದ್ರೆ ಏನ್ ನಡೀತದೆ ಗೊತ್ತಿಲ್ಲ, ಆದ್ರೆ ಚರ್ಚೆಗಳಂತೂ ನಿಮ್ಗೆ ಗೊತ್ತಿದೆ ಹೊರಗಡೆ ಏನ್ ಚರ್ಚೆ ನಡೆಯುತ್ತೆ, ಯಾಕೆ ಪೆಂಡಿಂಗ್ ಇಟ್ಟಿದ್ದಾರೆ ಅಂತ. ಸೊ ಅದಕ್ಕೋಸ್ಕರ ಅದನ್ನ ಈಗ ಅಮೆಂಡ್ ಮಾಡಿ all questions arising for decision by the commission shall be decided at a meeting of the members. ಅಂದ್ರೆ ಈ ಬೈ ಸರ್ಕ್ಯುಲೇಷನ್ ಮಾಡುವಂತ ಅದಕ್ಕೆ ಬ್ರೇಕ್ ಹಾಕಿ ಅದರಲ್ಲಿ ಆಗ್ತಾ ಇದ್ದಂತಹ ವಿಳಂಬಗಳನ್ನ ಕಡಿವಾಣ ಹಾಕುವಂತ ಕೆಲಸ ಮಾಡುವುದು ಮತ್ತು ವಿಳಂಬಕ್ಕೆ ಕಡಿವಾಣ ಹಾಕ್ತಾ ಇದ್ದೇವೆ, ನಾಟ್ ಸರ್ಕ್ಯುಲೇಷನ್ಗೆಲ್ಲ, ವಿಳಂಬಕ್ಕೆ ಕಡಿವಾಣ ಹಾಕಿ. ಈಗ ಇಷ್ಟು ದಿನ ಕೋರಮ್ ಅಂತಾನೆ ಇರಲಿಲ್ಲ, ಈಗ ಕೋರಮ್ ಅನ್ನ ಆಕ್ಟ್ ಅಲ್ಲಿ ಸೇರಿಸಿದ್ದೇವೆ. ಕೋರಮ್ 50% ಇದ್ದರೆ ಕೋರಮ್ ಆಗುತ್ತೆ. ಕೋರಮ್ ಆಗಿದೆ ಅಂತಾನೆ ಪರಿಗಣಿಸಬೇಕು, ಸಬ್ಜೆಕ್ಟ್ ಇಡ್ಲೇಬೇಕು, ಅದು ತೀರ್ಮಾನ ಇಲ್ಲ ಪಾಸಿಟಿವ್ ಆರ್ ನೆಗೆಟಿವ್ ಆಗಿ ತೀರ್ಮಾನ ಆಗ್ಬೇಕು. ಸೊ ಕೋರಮ್ ಅನ್ನು ಕೂಡ ಈಗ ಪ್ರಿಸ್ಕ್ರೈಬ್ ಮಾಡೋದ್ರಿಂದ ಇಲ್ಲಿವರೆಗೂ ಏನೇನು ವಿಳಂಬ ನೀತಿಗಳನ್ನ ಅನುಸರಿಸ್ತಾ ಇದ್ರು ಅದಕ್ಕೊಂದು ಪರಿಹಾರ ಕೊಡುವಂತ ಪ್ರಯತ್ನ ಈ ಅಮೆಂಡ್ಮೆಂಟ್ ಮುಖಾಂತರ ಆಗಿದೆ. ಇನ್ನೊಂದು ಪ್ರಾವಿಷನ್ ಇತ್ತು ಹಿಂದೆ ಕಾನೂನಲ್ಲಿ, ಏನ್ ಹೇಳುತ್ತೆ, ಚರ್ಚೆ ಆದ್ಮೇಲೆ ಆಯೋಗದಲ್ಲಿ ಮೆಂಬರ್ ಸೆಕ್ರೆಟರಿ ಚರ್ಚೆಯ ನಡುವಳಿ ಬರಿಬೇಕಾದ್ರೆ ಅಧ್ಯಕ್ಷರು ಹೇಗೆ ಹೇಳ್ತಾರೆ ಹಾಗೆ ಬರಿಬೇಕು ಅಂತ ಇತ್ತು ಆಕ್ಟ್ ಅಲ್ಲಿ. ಉದಾಹರಣೆಗೆ ಓದ್ಬಿಡ್ತೇನೆ ಹಿಂದಿನ ಪ್ರಾವಿಷನ್ ಅನ್ನ. ಆಲ್ ಡಿಸಿಷನ್ಸ್ ಆಫ್ ದ ಕಮಿಷನ್ ಶೆಲ್ ಬಿ ರೆಕಾರ್ಡೆಡ್ ಬೈ ದ ಸೆಕ್ರೆಟರಿ ಇನ್ ಸಚ್ ಮ್ಯಾನರ್ ಆಸ್ ದ ಕಮಿಷನ್ ಮೇ ಡೈರೆಕ್ಟ್. ಚರ್ಚೆ ಆಗಿರೋದು ಬೇರೆ, ಬಟ್ ನಡುವಳಿ ಬರೆಯುವಾಗ ಅವ್ರ ಅಧ್ಯಕ್ಷರು ಹೇಗೆ ಹೇಳ್ತಾರೆ ಹಾಗೆ ಬರಿಬೇಕು. ಈ ರೀತಿ ಇತ್ತು ಕಾನೂನಿನಲ್ಲಿ. ಇಟ್ ಶಾಲ್ ಬಿ ಓಪನ್ ಟು ಎನಿ ಮೆಂಬರ್ ಟು ರೆಕಾರ್ಡ್ ದ ಡಿಸೆಂಟ್ ಅಂತ. ಹಾಗೆ ಈಗ ಅದಕ್ಕೆ ಚೇಂಜ್ ಮಾಡಿ ಈಗ ಮೆಂಬರ್ ಸೆಕ್ರೆಟರಿಗೆ ಅಟಾನಮಸ್ ಮಾಡಿ ಆಕ್ಚುಲಿ ಏನ್ ಚರ್ಚೆ ಆಗಿದೆ ಅದನ್ನ ರೆಕಾರ್ಡ್ ಮಾಡಬೇಕು, ನಾಟ್ ಅಂಡರ್ ದ ಡೈರೆಕ್ಷನ್ ಆಫ್ ದ ಕಮಿಷನ್. ಸೊ he or she will work as a secretary independently as far as recording the proceedings are concerned, not under the direction of the commission ಅಂತ ಈಗ ಕಾನೂನಲ್ಲಿ ತಿದ್ದುಪಡಿ ಮಾಡಿದ್ದೇವೆ. ಇಂಟರ್ವ್ಯೂಸ್ಗೂ ಹಿಂದೆ ಏನಿತ್ತು, ಇಬ್ಬರು ಇಂಟರ್ವ್ಯೂ ಮಾಡುವಂತಹದ್ದು ಅವ್ರ ಕಾನೂನಲ್ಲಿ ಇತ್ತು. ಈಗ ಅದನ್ನ ತೆಗೆದು ಎನಿ ಒನ್ ಮೆಂಬರ್ ಆಫ್ ದ ಕಮಿಷನ್ ವಿಲ್ ಹೆಡ್ ದ ಇಂಟರ್ವ್ಯೂ ಪ್ಯಾನಲ್ ಅಂತ ಅದನ್ನು ಕೂಡ ಈಗ ಸುಧಾರಣೆ ಮಾಡಿ ಒನ್ ಮೆಂಬರ್ಗೆ ತಗೊಂಡು ಬಂದಿದ್ದೇವೆ. ಮುಂದುವರೆದು ಒಂದೇ ಒಂದು ಇದೆಲ್ಲವನ್ನೂ ಕೂಡ ಕೇಂದ್ರ ಸರ್ಕಾರ ಒಪ್ಪಿದೆ. ಒಂದು ಏನ್ ತಕರಾರು ಮಾಡಿದ್ದಾರೆ ಅವರು ಅಂದ್ರೆ ಇದರಲ್ಲಿ ಒಂದು ಪ್ರಾವಿಷನ್ ಸೇರಿಸಿದ್ವಿ, ಕಾನೂನು ಅಂದ್ರೆ ಈ ಕಾನೂನುಗಳು ತಿದ್ದುಪಡಿ ಮಾಡುವಾಗ ನಿಯಮ ರಚಿಸುವಾಗ ಆಯೋಗವನ್ನ ಕನ್ಸಲ್ಟ್ ಮಾಡಬೇಕು ಅಂತ ಅದನ್ನ ತೆಗೆದು ಹಾಕಿದ್ವಿ. ಅದಕ್ಕೆ ಕೇಂದ್ರ ಸರ್ಕಾರದವರು ಇದನ್ನ ತೆಗೆದುಹಾಕೋದು ಸ್ವಾಯತ್ತತೆಗೆ ಧಕ್ಕೆ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ನಾವು ಮುಖ್ಯಮಂತ್ರಿಗಳ ಹತ್ರ ಮಾತಾಡಿದ್ದೇವೆ, ಅದನ್ನ ವಿ ಆರ್ ವಿಲ್ಲಿಂಗ್ ಟು ರೈಟ್ ಟು ಗವರ್ಮೆಂಟ್ ಆಫ್ ಇಂಡಿಯಾ, ಈ ಒಂದು ಲೈನ್ ಅನ್ನ ವಿಲ್ ವಿಡ್ರಾ ಅಂತ, ಈ ಒಂದು ಲೈನ್ ಅನ್ನ ನಾವು ವಿಡ್ರಾ ಮಾಡ್ಕೋತೇವೆ, ಉಳಿದ ಅಮೆಂಡ್ಮೆಂಟ್ಗೆ ನೀವು ಒಪ್ಪಿಗೆಯನ್ನ ಕೊಡಿ. ವಿಡ್ರಾ ಮಾಡ್ಕೊಂಡ್ಮೇಲೆ ಅಫ್ಕೋರ್ಸ್ ನಾವು ಮತ್ತೆ ಸದನಕ್ಕೆ ವಾಪಸ್ ಬಂದು ಒಂದು ತಿದ್ದುಪಡಿಯನ್ನ ಮಾಡಿ, ಹಿಂದೆ ಸದನ ಒಪ್ಪಿದೆ ಆದ್ರೆ ಅದನ್ನ ನಾವು ವಾಪಸ್ ತಗೊಳ್ಬೇಕಾಗತ್ತೆ, ಅದನ್ನ ಮಾಡ್ತೇವೆ. ಉಳಿದ ಸುಧಾರಣಾ ಕ್ರಮಗಳಿಗೆ ನೀವು ಒಪ್ಪಿಗೆಯನ್ನ ಕೊಡಿ ಅಂತ ನಾವು ಈಗ ಸದ್ಯದಲ್ಲೇ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೀತೇವೆ. ಹೋಪ್ಫುಲಿ ಅದಾದ್ಮೇಲೆ ಏನು ಹೋದ ವರ್ಷ ನಾವು ತಿದ್ದುಪಡಿ ಮಾಡಿದ್ದೇವೆ ಇವೆಲ್ಲ ಪಾಸ್ ಆದ್ರೆ ಒಂದ್ ಸ್ವಲ್ಪ ಸುಧಾರಣೆ ಆಗುತ್ತೆ ಅಂತ ನಾವು ಭಾವಿಸ್ಕೊಂಡಿದ್ದೇವೆ. ಇಷ್ಟಾದ್ರೂ ಕೂಡ ನೀವು ಎತ್ತಿರೋ ಎಲ್ಲಾ ಪ್ರಶ್ನೆಗಳಿಗೂ ಇದು ಸಂಪೂರ್ಣ ಉತ್ತರ ಅಲ್ಲ, ನಾನು ಒಪ್ತೇನೆ. ಈಗ ಹೊರಗಡೆ ಈ ಯುವಕರದ್ದು ಯುವತಿಯರದ್ದು ಬಹಳ ಆಕ್ರೋಶ ಇದೆ. ಒಂದು ಆಕ್ರೋಶ ಏನು, ಕಾಲ ಕಾಲಕ್ಕೆ ನೇಮಕಾತಿ ಆಗ್ತಾ ಇಲ್ಲ ಅನ್ನೋದು ಒಂದು ಆಕ್ರೋಶ. ಆಗುವಂತ ನೇಮಕಾತಿಗಳು ಪಾರದರ್ಶಕವಾಗಿ ಆಗ್ತಾ ಇಲ್ಲ, ಅನುಮಾನಗಳ ಗೂಡಾಗಿದೆ, ಯಾರಿಗೋ ಅಧಿಕಾರ ಇನ್ಫ್ಲೂಯೆನ್ಸು ಇರುವಂತವರಿಗೆ ಅದು ಅವರ ಪರವಾಗಿ ಆಗ್ತಾ ಇದೆ ಅನ್ನೋದು ಎರಡನೇ ಆಕ್ರೋಶ. ಇವೆರಡೂ ಕೂಡ ಪ್ರಮುಖವಾಗಿರ್ತಕ್ಕಂಥದ್ದು.
ಒಂದು ಈ ಸಿ ಗ್ರೂಪ್ನ ಹುದ್ದೆಗಳು ಯಾವುದಕ್ಕೆ ಇಂಟರ್ವ್ಯೂ ಇಲ್ಲ. ನಿನ್ನೆ ನಾವು ಕೂತ್ಕೊಂಡು ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಚರ್ಚೆ ಮಾಡಿ ತೀರ್ಮಾನ ಮಾಡಿದ್ದೇವೆ. ಅದಕ್ಕೆ ನಾವೇ ಸರ್ಕಾರದಿಂದ ಟೈಮ್ ಲೈನ್ ಅನ್ನ ಪ್ರಿಸ್ಕ್ರೈಬ್ ಮಾಡ್ತೇವೆ. ಅಷ್ಟು ದಿನದೊಳಗಡೆ ಅವರು ನೇಮಕಾತಿಯನ್ನ ಮುಗಿಸ್ಲೇಬೇಕು ಅಂತ ನಾವು ಡೈರೆಕ್ಷನ್ ಕೊಡ್ತೇವೆ. ಇಫ್ ನೆಸೆಸರಿ we will explore the option to bring this provision into the law itself. We will explore. I am not sure ಈಗ ಲಾ ಕಾನೂನಲ್ಲಿ ಸೇರಿಸಲಿಕ್ಕೆ ಆಗುತ್ತಾ, ಇಷ್ಟೇ ದಿನದ ಒಳಗಡೆ ಸಿ ಗ್ರೂಪ್ ನೇಮಕಾತಿಯನ್ನ ಮುಗಿಸ್ಲಿಕ್ಕೆ ಆಗುತ್ತಾ ಅಂತ ನಾವು ಕಾನೂನಲ್ಲೇ ತರಬಹುದಾ, ತರಲಿಕ್ಕೆ ಅವಕಾಶ ಉಂಟಾ ಅಂತ ನನಗೆ ಚೆಕ್ ಮಾಡ್ತೇವೆ. ಸಾಧ್ಯ ಇದ್ರೆ ಕಾನೂನಲ್ಲೇ ತರ್ತೇವೆ, ಇಲ್ಲ ಅಂದ್ರೆ ನಾವು ನೇಮಕಾತಿ ಟೈಮಲ್ಲಿ ಅವರಿಗೆ ಡೈರೆಕ್ಷನ್ ಕೊಡ್ತೇವೆ. ಸಿ ಗ್ರೂಪ್ ಇಷ್ಟು ದಿನದಲ್ಲಿ ನೀವು ಮುಗಿಸ್ಬೇಕು, ಅದನ್ನ ಡ್ರ್ಯಾಗ್ ಮಾಡೋ ಆಗಿಲ್ಲ. ಯಾಕಂದ್ರೆ ಸಿ ಗ್ರೂಪ್ ಅಲ್ಲಿ ಏನಿದೆ, ಎಕ್ಸಾಮು, ರೋಸ್ಟರು, ಮೆರಿಟ್ ಇಷ್ಟೇ ಇರೋದ್ರಿಂದ ಸಿ ಗ್ರೂಪ್ ಅಲ್ಲಿ ವಿಳಂಬ ಆಗಬಾರದು. ಈಗ ಆಗಿತ್ತು, ಹಾಗಾದ್ರೆ ಎಕ್ಸಾಮ್ ಬೇಸಿಸ್ ಅಲ್ಲಿ ಮಾಡೋದಾದ್ರೆ ಇವ್ರದ್ದು ಕೆಇ ಏನೋರು ಇಷ್ಟೆಲ್ಲ ಎಕ್ಸಾಮ್ ಮಾಡ್ತಾರೆ, ಅಲ್ಲಿ ಏನು ಮ್ಯಾಲ್ ಪ್ರಾಕ್ಟೀಸ್ ಆಗೋದಿಲ್ಲ. ಎಲ್ಲ KPSC ಎಕ್ಸಾಮ್ ಅಲ್ಲಿ ಮಾತ್ರ ಯಾಕೆ ಮ್ಯಾಲ್ ಪ್ರಾಕ್ಟೀಸಸ್ ಅಂತ ನೀವು ಮಾತಾಡಿರುವಂತ ವಿಷಯ. ಅದನ್ನ ನಾನು ಕೂಡ ಒಪ್ಲೇಬೇಕಿಲ್ಲ. ನೀವ್ ಹೇಳಿದ್ ಸರಿ ಇಲ್ಲ, ನೀವ್ ಹೇಳಿದ್ ಸತ್ಯ ಇದೆ. ಈಗ ನಾವು ಕೂಡ ಒಂದು ರೌಂಡ್ ಆಗ್ಲೇ ಸ್ಟಾರ್ಟ್ ಮಾಡಿದ್ದೇವೆ. KEA ನಲ್ಲಿ ಏನೇನು ಅಭ್ಯಾಸಗಳಿದಾವೆ, ಪದ್ಧತಿಗಳಿದಾವೆ, ಪ್ರಾಕ್ಟೀಸಸ್ ಇದಾವೆ, ಅವುಗಳನ್ನ KPSC ಅಲ್ಲಿ ಯಾಕೆ ಅಳವಡಿಸ್ಕೊಳ್ಬಾರ್ದು? ಸೇಮ್ ಪ್ರಾಕ್ಟೀಸಸ್, ಎಕ್ಸಾಮ್ ಕಂಡಕ್ಟಿಂಗ್ ಮೆಕ್ಯಾನಿಸಮ್ ಆಗಲಿ, ಅಥವಾ ಉದಾಹರಣೆಗೆ KEA ಅಲ್ಲಿ ಏನ್ ಎಕ್ಸಾಮ್, ಅಲ್ಲಿ ಯಾಕೆ ಈ ಟ್ರಾನ್ಸ್ಲೇಷನ್ ಪ್ರಾಬ್ಲಮ್ ಬರೋದಿಲ್ಲ? KEA ಅನ್ನೋರು 2000 ಪ್ರಶ್ನೆಗಳ ಒಂದು ಪ್ರಶ್ನೆ ಬ್ಯಾಂಕ್, ಕ್ವೆಶ್ಚನ್ ಬ್ಯಾಂಕ್ ಅನ್ನ ಮಾಡಿಟ್ಕೊಂಡಿದ್ದಾರೆ. 2000 ಪ್ರಶ್ನೆಗಳಿದೆ ಅದರಲ್ಲಿ. ಅದಕ್ಕೆ ಭಾಷಾಂತರನು ಮಾಡಿ ಇಟ್ಕೊಂಡಿದ್ದಾರೆ, ತರ್ಜುಮೆನು ಮಾಡಿ ಇಟ್ಕೊಂಡಿದ್ದಾರೆ. ಅದು ಏನಾದ್ರೂ ಸಣ್ಣ ತಪ್ಪು ಇದ್ರೆ ಈ ಸ್ಟೇಜ್ ಅಲ್ಲೇ ಎಲ್ಲ ಕರೆಕ್ಷನ್ ಆಗ್ಬಿಡುತ್ತೆ. ಕ್ವಶನ್ ಪೇಪರ್ ಸೆಟ್ ಮಾಡೋವಾಗ 2000ದಲ್ಲಿ ಅವ್ರು 20-30 ಪ್ರಶ್ನೆನ ಸೆಲೆಕ್ಟ್ ಮಾಡ್ಬೇಕಷ್ಟೇ. ಟ್ರಾನ್ಸ್ಲೇಷನ್ ಮೊದಲೇ ಆಗೋಗಿದೆ. ಸೊ ಟ್ರಾನ್ಸ್ಲೇಷನ್ ಎರರ್ಸ್ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಆ ರೀತಿಯಾಗಿ ಇಲ್ಲೂ ಕೂಡ KPSC ಅಲ್ಲಿ ಅಳವಡಿಸಿಕೊಳ್ಳುವಂತದನ್ನ ಮಾಡೋದು. ಒಂದು ಸ್ಮಾಲ್ ಉದಾಹರಣೆ ಹೇಳ್ತಾ ಇದ್ದಾನೆ, ಇದೇ ತರ ಬೇರೆ ಬೇರೆ ಇದೆ, ಇದರಿಂದ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತಲ್ಲ. ಉದಾಹರಣೆಗೆ KEA ನ ಏನು ಬೆಸ್ಟ್ ಪ್ರಾಕ್ಟೀಸಸ್ ಇದೆ ಅದನ್ನ KPSC ಯಲ್ಲೂ ಕೂಡ ಅಳವಡಿಸಿಕೊಳ್ಳುವಂತಹದ್ದು ಮಾಡ್ಲಿಕ್ಕೆ ನಾವು ಸರ್ಕಾರದಿಂದಾನೇ, ಕಮಿಷನ್ ಅವ್ರು ಏನ್ ಹೇಳ್ತಾರೆ, ನೀವು ಸರ್ಕಾರ ನಮ್ಗೆ ಹೇಳ್ಬಹುದು, ಮಾಡ್ಬೇಕಾ ಬೇಡವಾ ಅನ್ನೋದು ನಮ್ಮ ಸ್ವಾಯುತ್ತ ಅಂತ ಅವ್ರ ನಿಲುವಿದೆ. ಇಟ್ ಈಸ್ ಅವರ್ ಅಟಾನಮಸ್ ಡಿಸಿಷನ್. ಅವರು ಮೀಟಿಂಗಿಗೆ ಬಂದ್ರು ಕೂಡ ಮೆಂಬರ್ ಸೆಕ್ರೆಟರಿ ಏನ್ ಹೇಳ್ತಾರೆ, ನಾನು ಕಮಿಷನ್ಗೆ ಈ ವಿಷಯವನ್ನ ಅಲ್ಲಿ ಕಮಿಷನ್ ಅಲ್ಲಿ ಪ್ಲೇಸ್ ಮಾಡ್ತೇನೆ, ಕಮಿಷನ್ ಅಗ್ರಿಮೆಂಟ್ ಮೇಲೆ, ಬಟ್ ಗವರ್ಮೆಂಟ್ ವಿಲ್ ಇನ್ಸಿಸ್ಟ್ that this has to be adopted. Government will, if necessary, give a direction also. Will explore, because I can't say direction because it is a constitutional body, autonomous body, but we will explore all means to make sure that best practices prevailing elsewhere are also adopted by the KPSC, right? ಈ ರೀತಿಯಾಗಿ ಪರೀಕ್ಷಾ ಸುಧಾರಣೆಗೆ ಸಂಬಂಧಪಟ್ಟ ಹಾಗೆ ಈಗ ಸಿ ಗ್ರೂಪ್ ಅಲ್ಲಿ ನೇಮಕಾತಿ ಸರಳವಾಗಿ ಆಗ್ಬೇಕು. ನಮ್ಮ ಪ್ರಕಾರ ಕನಿಷ್ಠ ಗೆಜೆಟೆಡ್ ಪ್ರೊಬೇಷನರ್ ಅಲ್ಲಿ ಇಂಟರ್ವ್ಯೂ ಇದೆ, ಮತ್ತೊಂದಿದೆ, ಆದ್ರೆ ಸಿ ಗ್ರೂಪ್ ಅನ್ನ ಸ್ಟ್ರೀಮ್ ಲೈನ್ ಮಾಡಲೇಬೇಕು. ನಾವು ಯಾವುದೇ ಕಾರಣಕ್ಕೂ ಕೂಡ ಇದನ್ನ ಮಾಡುವಂತಹದ್ದು, ಟೈಮ್ ಲಿಮಿಟ್ ಅನ್ನ ಪ್ರಿಸ್ಕ್ರೈಬ್ ಮಾಡುವಂತಹದನ್ನ ಮಾಡ್ತೇವೆ. ಕೋಟಾ ಕಮಿಟಿ ಶಿಫಾರಸ್ನಲ್ಲೂ ಇದೆ. ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ನಾವು ಚರ್ಚೆ ಮಾಡಿದ್ದೇವೆ. ಇನ್ನು ಮೇಲೆ ಪ್ರತಿ ವರ್ಷ ರಿಕ್ರೂಟ್ಮೆಂಟ್ ಆಗ್ಬೇಕು, ಪ್ರತಿ ವರ್ಷ ಆಗ್ಲೇಬೇಕು. ಅದು ಎಷ್ಟು ಪೋಸ್ಟ್ ಅನ್ನೋದು ಯಾವ್ಯಾವ ಇಲಾಖೆಯವರು ಹಣಕಾಸು ಇಲಾಖೆ ಅನುಮತಿಯೊಂದಿಗೆ ಎಷ್ಟು ಪೋಸ್ಟ್ ಅನ್ನ ರಿಕ್ರೂಟ್ಮೆಂಟ್ಗೆ ಕೊಡ್ತಾರೆ ಅದು ಆ ಇಲಾಖೆಗೆ ಬಿಟ್ಟಿದ್ದು. ಆದ್ರೆ ಒಂದು ಡೆಡ್ ಲೈನ್ ಅನ್ನ ನಾವು ಕೊಡ್ತೇವೆ. ಉದಾಹರಣೆಗೆ ಡಿಸೆಂಬರ್ 31 ಆ ಡೇಟ್ ಒಳಗಡೆ ಮುಂದಿನ ವರ್ಷ ಎಷ್ಟು ಪೋಸ್ಟ್ಗೆ, ಯಾವ ಪೋಸ್ಟ್ಗೆ ರಿಕ್ರೂಟ್ಮೆಂಟ್ ಮಾಡಬೇಕು ಅಂತ ಪ್ರತಿಯೊಂದು ಇಲಾಖೆನೂ ಕೂಡ ಚೀಫ್ ಸೆಕ್ರೆಟರಿ ಮುಖಾಂತರ, DPR ಮುಖಾಂತರ KPSCಗೆ ಫಾರ್ವರ್ಡ್ ಮಾಡಬೇಕು. ಎಂಡ್ ಆಫ್ ದಿ ಪ್ರೀವಿಯಸ್ ಕ್ಯಾಲೆಂಡರ್ ಇಯರ್. ಮುಂದುವರೆದು 2ನೇ ಸ್ಟೆಪ್ ಅಲ್ಲಿ ಮಾನ್ಯ ಅಧ್ಯಕ್ಷರೇ,
ಪ್ರತಿ ವರ್ಷ ಇಂಥ ತಿಂಗಳು, ಇಂಥ ವಾರ, ಇಂಥ ದಿನ ಕಡ್ಡಾಯವಾಗಿ KPSC ಎಕ್ಸಾಮ್ ಅವತ್ತಾಗಲೇಬೇಕು ಪ್ರತಿ ವರ್ಷ. ಉದಾಹರಣೆಗೆ ಏನೋ ಒಂದು 4th Saturday ಆಫ್ ಏಪ್ರಿಲ್ ಅಂತ ಇಟ್ಕೊಳ್ಳೋಣ ಉದಾಹರಣೆಗೆ, ಅಥವಾ 3rd Saturday ಆಫ್ ಜೂನ್ ಅಂತ ಇಟ್ಕೊಳ್ಳೋಣ. ಒಂದು ಡೇಟ್ ಅನ್ನ ನಾವೇ ಇನ್ ಕನ್ಸಲ್ಟೇಷನ್ ವಿತ್ KPSC ವಿ ವಿಲ್ ಫಿಕ್ಸ್. ಇಂಥ ಡಿಸೆಂಬರ್ 31st ಒಳಗಡೆ ಇಲಾಖೆಗಳು ಹುದ್ದೆಗಳನ್ನ ಕೊಡಬೇಕು. ಮುಂದಿನ ವರ್ಷ ನಿರ್ದಿಷ್ಟ ತಾರೀಕಿನ ದಿನ ಕಡ್ಡಾಯವಾಗಿ ಅವತ್ತು ಪರೀಕ್ಷೆ ಆಗಬೇಕು. ಆ ವರ್ಷದ್ದು ಲಿಟಿಗೇಷನ್ ಆದ್ರೆ ಪರವಾಗಿಲ್ಲ, ಮುಂದಿನ ವರ್ಷದಂತೂ ನಾವು ವಿ ವಿಲ್ ಕಂಟಿನ್ಯೂ. ಈಗೇನಾಗ್ತಾ ಇದೆ, ಒಂದು ವರ್ಷದ ಲಿಟಿಗೇಷನ್ ಆದ್ರೆ ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಆಗ್ತಾ ಇದೆ. ಅದಕ್ಕೆ ಅವಕಾಶ ಇಲ್ದಂಗೆ ಪ್ರತಿ ವರ್ಷ, ಈಗ ಕೆಲವು ಕೇಸಲ್ಲಿ ಅಂತಿಮ ನಾವು ನೇಮಕಾತಿ ಪಟ್ಟಿಯನ್ನ ಹೊರಡಿಸಿದ್ರು ಕೂಡ ಅದರಲ್ಲಿ ಇಲ್ಲದೆ ಇರೋರು ಕೋರ್ಟಿಗೆ ಹೋಗಿ ಸ್ಟೇ ತಗೊಂಡ್ ಬರ್ತಾ ಇದ್ದಾರೆ. ಯಾಕೆ ತಗೊಂಡ್ ಬರ್ತಾ ಇದ್ದಾರೆ? ಆ ಎಲ್ಲ ಯುವಕರಿಗೆ ಆತಂಕ ಏನು ಅಂದ್ರೆ, ಈ ಚಾನ್ಸ್ ನನ್ಗೆ ಮಿಸ್ ಆಗ್ಬಿಟ್ರೆ 4 ವರ್ಷ ಮತ್ತೆ ಇನ್ನೊಂದು ಚಾನ್ಸ್ ಬರೋದು, ಆವಾಗ ನನ್ಗೆ ಏಜ್ ಬಾರ್ ಆಗಿರುತ್ತೆ, ಅಥವಾ ಆವಾಗ ನಂದು ಮೆರಿಟ್ ಅಲ್ಲಿ ನಾನು ಕೆಳಗಡೆ ಹೋಗ್ಬಿಡ್ತೀನಿ, ಏನನ ಮಾಡಿ ನಾನು ಲೀಗಲಿ ಫೈಟ್ ಮಾಡಿ ಆದ್ರೂ ಈ ಲಿಸ್ಟ್ ಒಳಗೆ ಸೇರ್ಕೋಬೇಕು. ಆದ್ರೆ ಬಹುಶಃ ವರ್ಷನೂ ನಾವು ಮಾಡ್ತೀವಿ ಅಂತ ಹೇಳಿದ್ರೆ ಅವ್ರ ಮೇಲೆ ಇರುವಂತ ಪ್ರೆಷರ್ ಕೂಡ ಕಡಿಮೆ ಆಗುತ್ತೆ. ಬಹುಶಃ ಆವಾಗ ಲಿಟಿಗೇಷನ್ ಸ್ವಲ್ಪ ಕಡಿಮೆ ಆಗುತ್ತೆ. ಇದರಲ್ಲಿ ಮುಕ್ಕಾಲ್ ಕೇಸು ಈಗ ರಿಕ್ರೂಟ್ಮೆಂಟ್ ಫೈನಲೈಸ್ ಆಗದೆ ಇರೋದು ಬಿಕಾಸ್ ಎಲ್ಲ ಕೋರ್ಟ್ಗೆ ಹೋಗಿ ಸ್ಟೇ ಆರ್ಡರ್ಗಳು ತಗೊಂಡು ಬಂದಿದ್ದಾರೆ. ಬಹುಶಃ ನಾವು ವರ್ಷ ಸಿ ಗ್ರೂಪ್ ಗೆಜೆಟೆಡ್ ಪ್ರೊಬೇಷನರ್ ಎರಡೂ ಮಾಡ್ತೇವೆ ಅಂತ ಹೇಳಿದ್ರೆ ಅದಕ್ಕೊಂದು ನಿರ್ದಿಷ್ಟ UPSC ಅಲ್ಲಿ ಯಾವ ತರ ಕ್ಯಾಲೆಂಡರ್ ಇದೆ ಆ ರೀತಿಯಾಗಿ ಇಲ್ಲೂ ಕ್ಯಾಲೆಂಡರ್ ಹಾಕೊಂಡು ಮಾಡ್ತೀವಿ ಅಂತ ಹೇಳಿದ್ರೆ ಬಹುಶಃ ಅವ್ರಿಗೆ ಆಯ್ತು ಹಾಳಾಗೋಗ್ಲಿ ಬಿಡು, ಈ ವರ್ಷ ಸಿಗ್ಲಿಲ್ಲ ಅಂದ್ರೆ ಮುಂದಿನ ವರ್ಷಕ್ಕೆ ಟ್ರೈ ಮಾಡೋಣ ಅಂತ ಅವರು ಇಷ್ಟೊಂದು ಲಿಟಿಗೇಷನ್ ಮಾಡೋದು ಕಡಿಮೆ ಆಗ್ಬಹುದು, ಪ್ರೆಷರ್ ಕಡಿಮೆ ಆಗ್ಬಹುದು ಅಂತ ನಾವು ನಿರೀಕ್ಷೆ ಇಟ್ಕೊಂಡಿದ್ದೇವೆ. ಸೊ ಹಾಗಾಗಿ ನಿನ್ನೆ ಹಣಕಾಸು ಇಲಾಖೆಯವ್ರನ್ನು ಮುಖ್ಯಮಂತ್ರಿಗಳ ಹತ್ರ ಕರೆಸಿ ಮಾತಾಡಿದ್ವಿ. ನಾವು ಈಗ ಹೇಳಿದ್ದೇವೆ, FD ಚೀಫ್ ಸೆಕ್ರೆಟರಿ ಅವರು ಮತ್ತು DPR ಕೂತ್ಕೊಂಡು ಇನ್ನ ಬರೋ 5 ವರ್ಷಕ್ಕೆ ಎಷ್ಟು ಪೋಸ್ಟ್ ರಿಕ್ರೂಟ್ ಮಾಡಬೇಕು ಅಂತೇಳಿ ಕ್ಯಾಲೆಂಡರ್ ಹಾಕ್ಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಿದ್ದಾರೆ. ಅಡ್ವಾನ್ಸ್ ಕ್ಯಾಲೆಂಡರ್ ಫಾರ್ ದ ನೆಕ್ಸ್ಟ್ 5 years. FD ನವರು ಒಪ್ಪಿದ್ದಾರೆ. ನಾವು DPR ಜೊತೆಗೆ ಕೂತ್ಕೊಂಡು ಯಾವ ಇಲಾಖೆಯಲ್ಲಿ ಯಾಕಂದ್ರೆ HRMS ಅಲ್ಲಿ ಎಷ್ಟು ಸ್ಯಾಂಕ್ಷನ್ ಪೋಸ್ಟ್ ಇದೆ, ಎಷ್ಟು ಫಿಲ್ಡ್ ಅಪ್ ಇದೆ, ಯಾವ ವರ್ಷ ಯಾವ ತಿಂಗಳು ಎಷ್ಟು ರಿಟೈರ್ ಆಗ್ತಾರೆ ಅಂತಾನೂ ಇದೆ ಮಾಹಿತಿ. ಸೊ ವಿ ಕ್ಯಾನ್ ಫೋರ್ಕಾಸ್ಟ್ 28ನೇ ವರ್ಷ 2028 ಜೂನ್ ತಿಂಗಳಲ್ಲಿ ಯಾವ ಇಲಾಖೆಯಲ್ಲಿ ಎಷ್ಟು ವೇಕೆನ್ಸಿ ಇರುತ್ತೆ ಅಂತ ವಿ ಕ್ಯಾನ್ ಫೋರ್ಕಾಸ್ಟ್ ಟುಡೇ ಓನ್ಲಿ ಬಿಕಾಸ್ ದಟ್ ಡೇಟಾಬೇಸ್ ಇಸ್ ಅವೈಲೇಬಲ್. ಸೊ ಬೇಸ್ಡ್ ಆನ್ ದಟ್ 5 ವರ್ಷಕ್ಕೆ ನಾವು ಎಷ್ಟು ರಿಕ್ರೂಟ್ಮೆಂಟ್ ಮಾಡಬೇಕು ಅಂತ ಕೂಡ ಒಂದು ಇನ್ ಪ್ರಿನ್ಸಿಪಲ್ FD ಇಂದ ನಾವು ಅಪ್ರೂವಲ್ ತಗೊಂಡು ಅದರ ಆಧಾರದ ಮೇಲೆ 5 ವರ್ಷದ ಕ್ಯಾಲೆಂಡರ್ ಹಾಕುವಂತ ಕೆಲಸವನ್ನ ಮಾಡ್ತೇವೆ, ಅಡ್ವಾನ್ಸ್ ಕ್ಯಾಲೆಂಡರ್. ಸೊ ಇದರಿಂದಾನು ಕೂಡ ಎಷ್ಟೋ ಒಂದು ಲಿಟಿಗೇಷನ್ ಕಡಿಮೆ ಆಗುತ್ತೆ, ಟೈಮ್ ಟು. ಸೊ ಒಂದು ವಿಷಯ ಪ್ರತಿ ವರ್ಷ ರಿಕ್ರೂಟ್ಮೆಂಟ್ ಮಾಡೋದು, ಎರಡನೇ ವಿಷಯ 5 ವರ್ಷಕ್ಕೆ ಅಡ್ವಾನ್ಸ್ ಕ್ಯಾಲೆಂಡರ್ ಹಾಕುವಂತದ್ದು. ಇದು ಮಾಡಿದ್ರೇನು ಕೂಡ ಸ್ವಲ್ಪ ಸುಧಾರಣೆ ಆಗುತ್ತೆ ಅಂತ ನಾವು ಭಾವಿಸಿದ್ದೇವೆ ಮಾನ್ಯ ಅಧ್ಯಕ್ಷರೇ. ಇದು ಜೊತೆಗೆ ಇವತ್ತು ನಾವು ಇಲ್ಲಿ ಇಲ್ಲ ನೀವು ಇನ್ನೂ ಅದ್ ಮಾಡ್ಬೋದು ಇದು ಮಾಡ್ಬೋದು ಅಂತ ತಾವು ಹೇಳ್ಬಹುದು. ಖಂಡಿತ ಇನ್ನೂ ಸುಧಾರಣೆ ಮಾಡ್ಲಿಕ್ಕೆ ತುಂಬಾ ಇದೆ ಇದರಲ್ಲಿ, ಇಲ್ಲ ಅನ್ನೋ ಮಾತಿಲ್ಲ. ಅದಕ್ಕೆ ನಾವು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಮಾತನಾಡಿ ನಾನು ಮುಖ್ಯಮಂತ್ರಿಗಳಿಗೆ ಸಲಹೆ ಕೊಟ್ಟೆ, ಮುಖ್ಯಮಂತ್ರಿಗಳು ಅದನ್ನ ಸಂಪೂರ್ಣವಾಗಿ ಒಪ್ಪಿದ್ರು. ಏನು ಅಂತ ಹೇಳಿದ್ರೆ ಏನು ಸುಧಾರಣೆ ಮಾಡಬೇಕು ಅಂತ, ಏನು ಸುಧಾರಣೆ. ಈಗ ಓಟಾ ಕಮಿಟಿ ಆಗಿದೆ, ಇನ್ನೊಂದು ಎಕ್ಸ್ಪರ್ಟ್ ಕಮಿಟಿ ಮಾಡಿ ಅಂತ ಹೇಳಿ ನಾನು ಇಲ್ಲಿ ಹೇಳೋದ್ರಲ್ಲಿ ಸುಮ್ಮನೆ ಅದು ಒಂದು ಮುಂದೆ ತೂಡುವಂತ ಒಂದು ಉತ್ತರ ಆಗ್ತದೆ. ಈಗ ಶಾಸಕರುಗಳು, ಯಾಕಂದ್ರೆ ನೀವು ಸುಮಾರು ಬಾರಿ ಮಾತಾಡಿದ್ದೀರಾ, ಪ್ರಿಯಾಂಕ್ ಅವರು ಇಲ್ಲಿ ಕೂತ್ಕೊಂಡು ಅವರು ಕೂಡ ಇದ್ರ ಬಗ್ಗೆ ಪ್ರತಿಪಕ್ಷದಲ್ಲಿದ್ದಾಗ ಇಲ್ಲಿದ್ದಾಗ ಸಾರ್ವಜನಿಕವಾಗಿ ಸುನಿಲ್ ಅವರು ಎಲ್ಲರೂ ಕೂಡ ಮಾತಾಡಿದ್ದೀರಾ. ಇನ್ನೂ ಸುಧಾರಣೆ ಮಾಡ್ಲಿಕ್ಕೆ ತುಂಬಾ ಇದೆ. ಆದ್ರೆ ನಾವು ಗಮನದಲ್ಲಿ ಇಟ್ಕೋಬೇಕು, ಇದೊಂದು ಸಾಂವಿಧಾನಾತ್ಮಕ ಸಂಸ್ಥೆ, ಒಂದು ಸ್ವಾಯತ್ತ ಸಂಸ್ಥೆ.
ಏನನ್ನ ನಾವು ಮಾಡ್ಬೋದು ಸರ್ಕಾರವಾಗಿ ಅನ್ನೋದು ಪ್ರಶ್ನೆ ಬರ್ತದೆ. ಆದ್ರೆ ಆ ಏನೆಲ್ಲ ಮಾಡಬಹುದು ಅಂತ ನಿಮ್ಮ ಸಲಹೆಗಳನ್ನು ತಗೊಳ್ಬೇಕು. ಯಾಕೆಂದ್ರೆ ಇದು ಪಕ್ಷಾತೀತವಾಗಿ ರಾಜಕೀಯ ರಹಿತವಾಗಿ ಚರ್ಚೆ ಆಗಿರೋದ್ರಿಂದ ಅದೇ ಸಾರಾಂಶ, ಉದ್ದೇಶ, ಸ್ಪಿರಿಟ್ ಅನ್ನ ಮುಂದುವರಿಸಬೇಕು. ಆ ಕಾರಣಕ್ಕಾಗಿ ಮಾನ್ಯ ಅಧ್ಯಕ್ಷರೇ, ಮಾನ್ಯ ಮುಖ್ಯಮಂತ್ರಿಗಳು ಒಪ್ಪಿದ್ದಾರೆ. ಈ ಒಂದು ಸದನದ್ದು ಒಂದು ಸಮಿತಿಯನ್ನ ಮಾಡಿ, ಸದನದ ಸಮಿತಿಯನ್ನ ಮಾಡಿ, ಸರ್ವಪಕ್ಷದ್ದು ಮಾಡಿ ಇನ್ನೂ ಏನ್ ಸುಧಾರಣೆ ಮಾಡಬೇಕು ಅಂತ. ಯಾಕಂದ್ರೆ ಇಲ್ಲಿ ಚರ್ಚೆ ಮಾಡುವಾಗ ಇಲ್ಲಿ ಒಂದು ರೂಪದಲ್ಲಿ ಚರ್ಚೆ ಆಗುತ್ತೆ, ಇಲ್ಲಿ ನಾವು ಆಕ್ರೋಶ ಹೇಳ್ಬೋದು, ಕೆಲವು ಸಲಹೆ ಹೇಳ್ಬೋದು. ಆದ್ರೆ ಕೂತ್ಕೊಂಡು ಒಂದು ಸದನದ ಸಮಿತಿಯನ್ನ ಮಾಡಿ ಇನ್ನಷ್ಟು ಸುಧಾರಣೆ ತರಲಿಕ್ಕೆ ಸರ್ಕಾರ ತಯಾರಿದೆ. ಯಾಕಂದ್ರೆ ಇದರಲ್ಲಿ ಏನು ನಮ್ದು ಡಿಫೆಂಡ್ ಮಾಡ್ಕೊಳ್ಳಕ್ಕೆ ಆಗೋದಿಲ್ಲ. ಇದು ಡಿಫೆಂಡ್ ಮಾಡ್ಕೊಳಕ್ ಆಗೋದಿಲ್ಲ. ಪ್ರಿಯಾಂಕ್ ಅವ್ರು ಇನ್ನ ಒಂದು ಹೆಜ್ಜೆ ಮುಂದೆ ಹೋಗಿ ಇನ್ನೂ ಬಹಳ ಗಂಭೀರವಾದಂತ ಮಾತನ್ನ ಹೇಳಿದ್ದಾರೆ. ಆದ್ರೆ ಕಾನ್ಸ್ಟಿಟ್ಯೂಷನಲ್ ಬಾಡಿ ಆ ರೀತಿ ಮಾಡ್ಲಿಕ್ಕೆ ಬರೋದಿಲ್ಲ. ಇಟ್ ಈಸ್ ಮ್ಯಾಂಡೇಟೆಡ್ ಬೈ ದ ಕಾನ್ಸ್ಟಿಟ್ಯೂಷನ್. ಬಟ್ ಆದ್ರೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆ ಆಕ್ರೋಶ ನಮ್ಮೆಲ್ಲರಿಗೂ ಕೂಡ ಇದೆ. ಇದರಲ್ಲಿ ಏನು ಅವರು ಇವರು ಅಂತ ಇಲ್ಲ. ಹಾಗಾಗಿ ವಿ ಆರ್ ಆಲ್ಸೋ ಕಮಿಟೆಡ್ ಟು ಇಂಪ್ರೂವ್ ದಿಸ್. ಏನಾದ್ರೂ ಮಾಡಬೇಕು ಅಂತ ಸಿಎಂ ಅವರು ಒಂದು ಸಂದರ್ಭದಲ್ಲಿ ಹೇಳಿದ್ರು, ಏನಪ್ಪ ಮಾಡೋದು ಇದನ್ನ ಅಂತ ಕೇಳಿದ್ರು. ಅದಕ್ಕೆ ನಾನು ಹೇಳಿದೆ, ಸರ್ ಒಂದು ಕಮಿಟಿ ಮಾಡೋಣ, ಎಲ್ಲಾ ಸದಸ್ಯರದು ಅಭಿಪ್ರಾಯ ತಗೊಂಡು ಅದನ್ನ ಅನುಷ್ಠಾನಕ್ಕೆ ತರೋಣ ಅಂತ ನಾನು ತಮ್ಗೆ ಮನವಿ ಮಾಡ್ತೇನೆ. ಸರ್ಕಾರದಿಂದ ಒಂದು ಸಮಿತಿಯನ್ನ ನೇಮಕ ಮಾಡಿ ಸದನದ ಸದಸ್ಯರ ಅಭಿಪ್ರಾಯ, ಆದ್ರೆ ಇದು ಕೂಡ ಓಪನ್ ಎಂಡೆಡ್ ಆಗ್ಬಾರ್ತಿಯನ್ನ ಮಾಡಿ ಅಭಿಪ್ರಾಯ ತೆಗೆದುಕೊಳ್ತಕ್ಕಂಥದ್ದು. ಇದು ನಾವು ಆಲೋಚನೆ ಮಾಡಿರ್ತಕ್ಕಂಥದ್ದು. ಇನ್ನೂ ಏನಾದ್ರೂ ಸಲಹೆಗಳಿದ್ರೆ ವಿ ಹ್ಯಾವ್ ಎ ಕಂಪ್ಲೀಟ್ ಓಪನ್ ಮೈಂಡ್ ಆನ್ ದಿಸ್ ಸಬ್ಜೆಕ್ಟ್. ಆದ್ರೆ ಇದು ಮಾಡ್ಲೇಬೇಕು. ಯಾಕಂದ್ರೆ UPSC ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಇನ್ನು ನಾವು ಸ್ವಲ್ಪ ಈ ದೇಶದ ಗಡಿ ಬಿಟ್ಟು ಹೋಗೋದಾದ್ರೆ ಸರ್, ಸುಮ್ಮನೆ ಸಾಂದರ್ಭಿಕವಾಗಿ ಹೇಳ್ತೇನೆ, ಚೈನಾದಲ್ಲಿ ಮಾನ್ಯ ಅಧ್ಯಕ್ಷರೇ 2300 ವರ್ಷದ ಹಿಂದೆ ನ್ಯಾಷನಲ್ ಲೆವೆಲ್ ಅಲ್ಲಿ ಪಬ್ಲಿಕ್ ಸರ್ವಿಸ್ ಎಕ್ಸಾಮ್ ಸೆಲೆಕ್ಷನ್ ನಡೀತಾ ಇತ್ತು. 2300 ವರ್ಷ ಹಿಂದೆ ಅವರೆಲ್ಲ ಮಾಡ್ಕೊಂಡು ಅಲ್ಲಿಂದ ಕಂಟಿನ್ಯೂಸ್ ಆಗಿ ನಡೆದಿದೆ. ಆ ಕಾಲದಲ್ಲಿ ಜನ ಸಾವಿರಾರು ಕಿಲೋಮೀಟರ್ ದೂರದಿಂದ ನಡಿಗೆಯಲ್ಲಿ ಬಂದು ಎಕ್ಸಾಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರು. ಅಷ್ಟು ವರ್ಷ ಅವರೆಲ್ಲ ಮಾಡ್ಕೊಂಡು ಬಂದಿದ್ದಾರೆ. ಆದ್ರೆ ನಮ್ಮ ರಾಜ್ಯದಲ್ಲಿ ಇದು ಒಂದು ರೀತಿ ನಾವೆಲ್ಲರೂ ತಲೆ ತಗ್ಗಿಸುವಂತ ಪರಿಸ್ಥಿತಿ ಆಗಿರುವಂತಹದ್ದು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಈ ವಿಷಯದಲ್ಲಿ ಕೆಲವು ಸುಧಾರಣೆಗಳನ್ನ ನಾವು ಸರ್ಕಾರದ ಪರವಾಗಿ ಪ್ರಸ್ತಾಪ ಮಾಡಿದ್ದೇವೆ. ಇನ್ನೂ ಏನಾದ್ರೂ ಸುಧಾರಣೆ ಮಾಡಬೇಕಾದ್ರೆ ಖಂಡಿತ ಈ ವಿಷಯದಲ್ಲಿ ತೆರೆದ ಮನಸ್ಸನ್ನ ಸರ್ಕಾರ ಇಟ್ಕೊಂಡಿದೆ. ಮಾನ್ಯ ಸಭಾಧ್ಯಕ್ಷರೇ, ನಾನು ಮೊದಲನೇದಾಗಿ ಸರ್ಕಾರದ ಪರವಾಗಿ ಉತ್ತರ ಕೊಟ್ಟ ಶ್ರೀ ಕೃಷ್ಣ ಬೈರೇಗೌಡರನ್ನ ಅಭಿನಂದಿಸ್ತೇನೆ. ಯಾಕಂದ್ರೆ ಏನು ಸಮಸ್ಯೆ ಇದೆ ಅದನ್ನು ಅವರು ಒಪ್ಕೊಂಡಿದ್ದಾರೆ, ಅರ್ಥ ಮಾಡ್ಕೊಂಡಿದ್ದಾರೆ.